ಈಗ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೋಣ. ದೇವರ ಮಕ್ಕಳು ತೆಗಿರಿ. ಇವತ್ತು ಕರ್ತನ ಭೋಜನ ಆಗಿರೋದ್ರಿಂದ ಕರ್ತನ ಭೋಜನ ಬಗ್ಗೆ ಕೆಲವೊಂದು ಮಾತು, ಬಹಳ ಹೇಳೋದಿಲ್ಲ, ಕೆಲವೊಂದು ಮಾತು ಹೇಳಿ ನಾನು ಬೇಗ ಮುಗಿಸುತ್ತೇನೆ. ಮೊದಲನೇ ಕೊರಿಂಥೀಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 27 ವಚನವನ್ನ ಯಾರಾದ್ರೂ ಗಟ್ಟಿಯಾಗಿ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆಮೇಲೆ ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದ್ರೆ ಕರ್ತನ ದೇಹವನ್ನು ಯೋಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳಾಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಸಾಕು, ಪ್ರಾರ್ಥನೆ ಮಾಡೋಣ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಪ್ರೀತಿ ಪರಲೋಕ ತಂದೆ, ನನ್ನೊಡನೆ ನಮ್ಮೊಡನೆ ಪ್ರತಿಯೊಬ್ಬರೊಡನೆ ನೀನೇ ಕರ್ತನೆ ಬಲವಾಗಿ ಮಾತಾಡಿ ಮಹಿಮೆಲ್ಲ ತಂದುಕೋಬೇಕಂತ ಕೇಳಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಕೇಳುತ್ತಂದೆ, ಆಮೆನ್. ಆಮೇನ್. ಎಲ್ಲರೂ ಕೂಡ ದಯವಿಟ್ಟು ಹೊರಗಿದ್ದವರು ಕೂಡ ಬೈಬಲ್ ನೋಡ್ರಿ, ಪ್ರತಿಯೊಬ್ಬರು ಕೂಡ ದೇವರ ವಾಕ್ಯವನ್ನ ಕೇಳಿಸ್ಕೊ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ. ಕೊರಿಂಥೀಯರಿಗೆ ಪೌಲನು ಪತ್ರಿಕೆಯಲ್ಲಿ ಮಾತನ್ನು ಹೇಳ್ತಾ ಇದ್ದೇನೆ, ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಬೇಕು. 20 ವಚನ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ಏನ್ ಮಾಡಿರ್ತಾನಂತೆ? ದ್ರೋಹ ಮಾಡಿದವನಾಗಿರುವನು. ದೇವರ ವಾಕ್ಯವನ್ನ ಇಲ್ಲಿ ನಾವು ಚೆನ್ನಾಗಿ ಕೇಳುವಾಗ ದೇವರ ಮಕ್ಕಳೇ, ರಕ್ತ ಮಾಂಸವನ್ನ ಯಾವ ರೀತಿಯಲ್ಲಿ ತಗೋಬೇಕು, ಯಾವ ರೀತಿಯಲ್ಲಿ ತೆಗೆದುಕೊಂಡ್ರೆ ಶ್ರೇಷ್ಠ, ಯಾವ ರೀತಿ ತೆಗೆದುಕೊಂಡ್ರೆ ಒಳ್ಳೆಯದು, ಯಾವ ರೀತಿ ತೆಗೆದುಕೊಂಡ್ರೆ ನಮಗೆ ಅಪಾಯ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕರ್ತನ ದೇಹ ತೆಗೆದುಕೊಂಡು ಆತನ ರಕ್ತವನ್ನು ಕುಡಿಯುವಂತ ವಿಷಯದಲ್ಲಿ ನಾವು ಅಯೋಗ್ಯರಾಗಿ ತೆಗೆದುಕೊಂಡು ತಿಂದು ಕುಡಿಬಾರದು. ಅಯೋಗ್ಯರಂದ್ರೆ ಯೋಗ್ಯರಿದ್ದಾರೆ, ಅಯೋಗ್ಯರಿದ್ದಾರೆ. ನೀನು ಅಯೋಗ್ಯವಾಗಿ ತೆಗೆದುಕೊಂಡ್ರೆ ಈ ಶಾಪವು ನಿನ್ನ ಮೇಲೆ ಬರ್ತದೆ, ಯೋಗ್ಯರಾಗಿ ತೆಗೆದುಕೊಂಡ್ರೆ ಈ ಆಶೀರ್ವಾದ ನಿನ್ನ ಮೇಲೆ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡಿದ್ರೆ ಮಕ್ಕಳೇ, ಅಯೋಗ್ಯವಾಗಿ ತೆಗೆದುಕೊಂಡ್ರೆ ತೀರ್ಪು ನಮ್ಮ ಮೇಲೆ ಬರ್ತದೆ. ಬರುವಾಗ ಮೊದಲನೇದಾಗಿ ಬಲಹೀನರಾಗ್ತಾರಂತೆ, ಎರಡನೇದಾಗಿ ರೋಗವು ಬರ್ತಂತೆ, ಮೂರನೇದಾಗಿ ಸಾಯ್ತಾರಂತೆ. ಸಾಯ್ತಾರಂದ್ರೆ ಅರ್ಥ ಏನು? ಅಕಾಲ ಮರಣ ಬರ್ತದಂತ ಅರ್ಥ. ಹಲ್ಲೆಲೂಯಾ. ಎಲ್ಲರೂ ಸಾಯ್ತಾರೆ ಅಂದ್ರೆ ಇವರು ಬೇಗ ಸಾಯ್ತಾರಂತ ಅರ್ಥ. ಹಲೋ, ಅರ್ಥ ಮಾಡಿಕೊಡ್ರಿ. ಅಯೋಗ್ಯವಾಗಿ ನೀನು ತಿಂದು ಕುಡಿಯುವಾಗ ನಿನಗೆ ತೀರ್ಪು ಬರ್ತದೆ. ನೀನ್ ತೀರ್ಪಿಗೆ ಗುರಿಯಾಗುವಾಗ ಮೊಟ್ಟ ಮೊದಲಾಗಿ ನೀನು ಬಲಹೀನವಾಗ್ತಿ ಲೋಕದಲ್ಲಿ, ಎರಡನೇದಾಗಿ ನೀನು ರೋಗಿಯಾಗೇ ಉಳಿದು ಬಿಡ್ತಿ, ಮೂರನೇದಾಗಿ ನೀನು ಸಾಯ್ತಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಎಚ್ಚರಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಅಯೋಗ್ಯರಾಗಿ ತಿಂದು ಕುಡಿಬಾರ್ದು, ಯೋಗ್ಯರಾಗಿ, ಎಲ್ಲ ನೋಡ್ರಿ, ಯೋಗ್ಯರಾಗಿ ಏನ್ರಿ? ಯೋಗ್ಯರಾಗಿ ತಿಂದು ಕುಡಿಬೇಕು. ಅಯೋಗ್ಯರಾಗಿ ತಿಂದು ಕುಡಿದ್ರೆ ನಮಗೆ ಬಲಹೀನರಾಗಿ ರೋಗಿಗಳಾಗಿ ಬೇಗ ನಾವು ಈ ಲೋಕಯಾತ್ರೆಯನ್ನ ಮುಗಿಸ್ಕೊಂಡು ಹೋಗ್ಬಿಡ್ತೇವೆ. ಅದಕ್ಕೋಸ್ಕರ ನೀನು ನಾನು ಏನು ಮಾಡ್ಬೇಕು? ಯೋಗ್ಯರಾಗಿ ತಿಂದು ಕುಡಿಯುವಾಗ ಕೇಳ್ಬೇಕು, ಯೋಗ್ಯರಾಗಿ ತಿಂದು ಕುಡಿಯುವಾಗ ಅವರು ಬಹಳ ವರ್ಷ ಬಲ ಹೊಂದುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಏನು ಹೊಂದುತ್ತಾರೆ ಹೇಳ್ರಿ? ಬಲ ಹೊಂದುತ್ತಾರೆ, ಆರೋಗ್ಯವಂತರಾಗಿರ್ತಾರೆ, ಶಕ್ತಿ ಹೊಂದಿಕೊಳ್ಳುತ್ತಾರೆ. ನಾವು ಅಂದುಕೊಳ್ಳೋಕ್ಕಿಂತ ಹೆಚ್ಚು ವರ್ಷಗಳು ಈ ಲೋಕದಲ್ಲಿ ನಾವು ಬದುಕುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡ್ರಿ, ಬಹಳ ಜನ ಕ್ರೈಸ್ತವರು ಬೇಗ ಸಾಯ್ತಾರೆ. ನಾವು ಬೇಗ ಸಾಯುವುದು ದೇವ್ರ ಚಿತ್ತವಲ್ಲ. ನಿಜ ಹೇಳ್ಬೇಕು, ನೀವು ಬೇಗ ಸಾಯೋದು ದೇವ್ರ ಚಿತ್ತವಲ್ಲ. ಹಲ್ಲೆಲೂಯಾ. ಈಗ ಕರೆಂಟ್ ನಲ್ಲಿ ನಾವು ಅಡಿಗೆ ಮಾಡಿಕೊಳ್ತೀವಿ, ಅದೇ ಕರೆಂಟ್ ನಾವು ಬಿಟ್ರಿ ಏನಾಗ್ತದೆ ಹೇಳ್ರಿ? ಸತ್ತೋಗ್ತೀವಿ. ದೇವರ ಮಕ್ಕಳೇ, ದೇವರ ಹತ್ರ ನಾವು ಬಹಳ ಜಾಗೃತರಾಗಿರ್ಬೇಕು. ಅದಕ್ಕೋಸ್ಕರವೇ ಒಂದು 3 ಅಂಶ ಬಗ್ಗೆ, ಆ 3 ಅಂಶ ನಾವು ಕರೆಕ್ಟ್ ಆಗಿದ್ರೆ ನಾವು ತೆಗೆದುಕೊಳ್ಬೇಕು.
ಆ 3 ಅಂಶ ಇಲ್ದಂಗ ನಾವು ತೆಗೆದುಕೊಂಡ್ರೆ ನಾವು ಅಯೋಗ್ಯರಾಗೇ ಇರ್ತೀವಿ. ವಾಕ್ಯದಲ್ಲಿ ನಾವು ಹೋಗೋಣ, ಆಳವಾಗಿ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ನೆನಬೇಕು, ದೇವರ ವಾಕ್ಯ ಚೆನ್ನಾಗಿ ಅರ್ಥ ಮಾಡಬೇಕು. ಹಲ್ಲೆಲೂಯಾ. ಇನ್ಮೇಲೆ ಇಷ್ಟು ದಿನ ತೆಗೆದುಕೊಂಡು ಬೇರೆ, ಇವಾಗ್ಲಿಂದ ನಾವೇನಾಗಬೇಕು, ಯೋಗ್ಯವಾಗಿ, ಅಯೋಗ್ಯವಾಗಿ ಅಲ್ಲದೆ ಯೋಗ್ಯವಾಗಿ ನಾವು ಅದನ್ನ ತೆಗೆದುಕೊಳ್ಬೇಕು. ಹಲ್ಲೆಲೂಯಾ. ನಾವು ಬೈಬಲ್ ವಾಕ್ಯವನ್ನು ನೋಡೋಣ. ದೇವ್ರ ಮಕ್ಕ ತೆಗಿರಿ. ಆದಿಕಾಂಡ 43ನೇ ಅಧ್ಯಾಯ 24ನೇ ವಚನದಿಂದ 26 ವಚನ. ಯಾರು ಗಟ್ಟಿಯಾಗಿ ಹೋದ್ರಿ? ಯೋಸೇಫನು ಚೆನ್ನಾಗಿ ಕೇಳಿಸ್ಕೊಡ್ರಿ. ಬಂದು ಅವರೆಲ್ಲರೂ ಏಸೇಫನ ಮನೆಯೊಳಗೆ ಸೇರಿಸಿ ಕಾಳುಗಳನ್ನು ತೊಳೆಯುವುದಕ್ಕೆ ನೀರನ್ನು ಕೊಡಿಸಿ ಕತ್ತಗಳಿಗೆ ಮೇವು ಹಾಕಿಸಿದನು. ತಾವು ಎಲ್ಲೇ ಊಟ ಮಾಡಬೇಕೆಂಬುವ ಸಂಗತಿಯನ್ನು ಅವರು ಕೇಳಿದ್ದರಿಂದ ತಾವು ತಂದಿದ್ದ ಕಾಣಿಕೆಯನ್ನು ಸಿದ್ಧವಾಗಿ ಇಟ್ಟುಕೊಂಡು ಯೋಸೇಫನ ಮಧ್ಯಾಹ್ನದಲ್ಲಿ ಬರುವ ತನಕ ಕಾದುಕೊಂಡಿದ್ದರು. ಯೋಸೇಫನ ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಗೆ ತಂದುಕೊಟ್ಟು ಅವನ ಮುಂದೆ ಅಡ್ಡಬಿದ್ದರು. ದೇವರ ಮಕ್ಕಳು, ಇಲ್ಲಿ ನಾವು ನೋಡುತ್ತೇವೆ 3 ಅಂಶಗಳು ನೋಡುತ್ತೇವೆ. ಊಟ ಕೇಳ್ರಿ, ಅವ್ರು ಊಟ ಮಾಡ್ಬೇಕು. ಏನ್ ಮಾಡ್ಬೇಕು ಅವರು? ಈಗ ನಾವು ಕೂಡ ಊಟ ಮಾಡ್ತೇವೆ, ವಾಕ್ಯ ನಂತರ ಊಟ ಮಾಡ್ತೇವೆ. ಊಟ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡಿದ್ರು? 3 ಕೆಲಸವನ್ನು ಮಾಡ್ರಿ. ಅಮ್ಮ ಕೆಲಸ ಇದ್ರಮ್ಮ, ಆ ಕಡೆಗೆ ನೋಡ್ಬಿಟ್ಟು ಚೆನ್ನಾಗಿ ಕೆಲ್ಸ್ಕೊಟ್ರು ವಾಕ್ಯವನ್ನ. 3 ಕೆಲಸವನ್ನು ಮಾಡಿದ್ರು. ಚೆನ್ನಾಗಿ ಅರ್ಥ ಮಾಡ್ರಿ. ಅವ್ರು ಬಂದ ಕೂಡ್ಲೆ ಅವ್ರಿಗೆ ಏನ್ ಕೊಡಲ್ಪಟ್ಟಿತ್ತು ಅಂದ್ರೆ ನೀರು ಕೊಡಲ್ಪಟ್ಟಿತ್ತು. ಏನ್ ಕೊಡಲ್ಪಟ್ಟಿತ್ತು ಅವ್ರಿಗೆ? ನೀರು ಕೊಡಲ್ಪಟ್ಟಾಗ ಅವರು ತಮ್ಮ ಕಾಲುಗಳನ್ನ ಆ ನೀರಿಂದ ತೊಳ್ಕೊಂಡರು. ನೀವು ಅನ್ಬೋದು, ಅಲ್ಲ ಪಾಸ್ಟ್ರೇ, ಅವರು ಬರೀ ಕಾಲು ತೊಳ್ಕೊಂಡು ಬಂದ್ರು. ಇವತ್ತು ನಾನು ಸ್ನಾನ ಮಾಡಿ ಬಂದ ನಂತರ ಸ್ನಾನ ಮಾಡಿ ಬರೋದು ಒಳ್ಳೇದು. ಯಾಕಂದ್ರೆ ಮನುಷ್ಯನು ದಿವಸ ಸ್ನಾನ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗಿರ್ತದೆ. ಫಸ್ಟ್ ಅವ್ರಿಗೆ ಏನ್ ಮಾಡಿದ್ರೆ ಅವ್ರ ಕಾಲುಗಳಿಗೆ ನೀರು ಕೊಟ್ರಂತೆ. ಹೇಳ್ರಿ, ಏನ್ ಕೊಟ್ರಂತೆ ಅವ್ರಿಗೆ? ಊಟ ಮಾಡೋದಕ್ಕಿಂತ ಮುಂಚೆ ಕಾಲು ತೊಳ್ಕೊಳ್ಬೇಕು. ನೀರು ಯಾವುದಕ್ಕೆ ಗುರುತು ಅಂದ್ರೆ ವಾಕ್ಯಕ್ಕೆ ಗುರುತು. ನಾವು ಪ್ರತಿ ವಾರ, ಪ್ರತಿ ಕುಟುಂಬ ಪ್ರಾರಂಭದಲ್ಲಿ ವಾಕ್ಯಗಳ ಮೂಲಕ, ಕಾಲಂದ್ರೆ ಯಾವುದಕ್ಕೆ ಗುರುತು? ನಮ್ಮ ಪ್ರವರ್ತನೆ, ನಮ್ಮ ನಡತೆಗೆ ಗುರುತು. ನಮ್ಮ ನಡತೆಯನ್ನ ಸರಿ ಮಾಡಿಕೋಬೇಕು. ಕ್ರೈಸ್ತ ಮಕ್ಕಳೇ, ನಮ್ಮ ನಡತೆಯನ್ನ, ಪ್ರವರ್ತನೆಯನ್ನ ಸರಿ ಮಾಡಿಕಬೇಕು. ಹಲ್ಲೆಲೂಯಾ. ನಮ್ಮ ನಡತೆ ಸರಿಗಿರ್ಬೇಕು. ಬಹಳ ಜನ ಹೇಳ್ತಾರ ಅವ್ರ ಮನೆ ನಡತೆ ಸರಿಗಿಲ್ಲ, ಆ ವ್ಯಕ್ತಿಯ ನಡತೆ ಸರಿಗಿಲ್ಲ, ಆ ವ್ಯಕ್ತಿಯ ನಡತೆ ಸರಿಗಿಲ್ಲ ಅಂತ. ನಡತೆಯನ್ನ ಸರಿ ಮಾಡಿಕೋಬೇಕು. ಏನ್ ಮಾಡ್ಕೋಬೇಕು ಹೇಳ್ರಿ? ನಡತೆಯನ್ನ ಸರಿ ಮಾಡ್ಕೋಬೇಕು. ವಾಕ್ಯದಲ್ಲಿ ಬರಲ್ಪಡತ್ತಲ್ಲ, ಆ ವಾಕ್ಯ ಓದ್ರ ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನದಲ್ಲಿ ಬರಲ್ಪಡದೆ, ನೀನು ದೇವಾಲಯಕ್ಕೆ ಹೋಗುವಾಗ, ನೀವು ಬಂದ್ರಿ ಈಗ ದೇವಾಲಯಕ್ಕೆ? ಅಲ್ಲೋ, ಎಷ್ಟು ಜನ ಬಂದ್ರಿ ದೇವಾಲಯಕ್ಕೆ? ನೀವೆಲ್ಲ ಬಂದ್ರಿ ದೇವಾಲಯಕ್ಕೆ. ನೀನು ಬರುವಾಗ ನಿನ್ನ ಹೆಜ್ಜೆಗಳನ್ನು ಗಮನಿಸು. ಹೆಜ್ಜೆ ಅಂದ್ರೆ ಪಾದ, ನಿನ್ನ ಕಾಲು ಅಂದ್ರೆ ನಿನ್ನ ಪ್ರವರ್ತನೆಯನ್ನ ಗಮನಿಸು. ನಿನ್ನ ಪ್ರವರ್ತನೆ ಸರಿಗಿಲ್ದಂಗ, ನೀನು ಸರಿಯಾದಂತ ವ್ಯಕ್ತಿ ಆಗದ ಹಾಗೆ ನೀನು ಬಂದು ಕರ್ತನ ದೇಹದಲ್ಲಿ, ಕರ್ತನ ರಕ್ತದಲ್ಲಿ ಪಾಲು ಹೊಂದುವುದು ಸರಿಯಾದದಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ಮಕ್ಕಳೇ, ನಾವೇನ್ ಮಾಡ್ಬೇಕು? ಪ್ರತಿದಿನ ವಾಕ್ಯಗಳ ಮೂಲಕ ನಾವು ನಮ್ಮ ನಡತೆಯನ್ನ ಏನ್ ಮಾಡ್ಬೇಕು? ನಾವು ಸರಿ ಮಾಡಿಕೋಬೇಕು. ಅಮ್ಮ, ನಾವು ನಡತೆ ಅಲ್ಲ, ನಮ್ಮ ಕಾಲು ಎಲ್ಲಿ ಬೇಕಾದ್ರೆ ಹೋಗ್ತದೆ ಅಲ್ಲಿ ಹೋಗದಂಗ ನಮ್ಮ ಕಾಲುಗಳ ನಮ್ಮ ನಡತೆಯನ್ನ ನಾವು ಸರಿ ಮಾಡ್ಕೋಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಡತೆ ಸರಿ ಮಾಡಿಕೊಳ್ಳದಂಗ ಕರ್ತನ ದೇಹವನ್ನು ತಿಂದು ರಕ್ತವನ್ನು ಕುಡಿದ್ರೆ ನೀನು ಬಲಹೀನವಾಗ್ತಿ, ನೀನು ರೋಗಿ ಆಗ್ತಿ, ನಿನಗೆ ಬೇಗ ಅಕಾಲ ಮರಣ ಕೂಡ ಸಂಭವಿಸಿಬಿಡ್ತದೆ. ಜನ ಅಂದುಕೊಳ್ತಾರೆ, ಅಯ್ಯೋ ಇಷ್ಟು ಬೇಗ ಸಾಯ್ತಾನ ಅನ್ಕೊಂಡಿರಲಿಲ್ಲ ಇವನ್ನ, ಇಷ್ಟು ಬೇಗ ಸಾಯ್ತಾನ ಅನ್ಕೊಳ್ಳಲಿ ಇವಳ, ಏನ್ ಬೇಗ ಸತ್ತೋದ್ರಲ್ಲ. ದೇವರ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಮಾಡ್ರಿ, ನಾವು ನಮ್ಮ ಜೀವಿತದಲ್ಲಿ ನಮ್ಮ ಪ್ರವರ್ತನೆಯನ್ನ ಸರಿ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಬಹಳ ಜನರು ಹೇಳ್ತಾರೆ ಇನ್ನೊಬ್ಬರನ್ನ ಸರಿ ಮಾಡಕ್ ಹೋಗ್ತಿರ್ತಾರೆ. ಇನ್ನೊಬ್ರು ಸರಿ ಮಾಡಕ್ ಹೋಗ್ಬೇಡ, ಫಸ್ಟ್ ನೀನು ಸರಿ ಮಾಡಿಕ. ಯೇಸುಸ್ವಾಮಿ ಅಂತ ಮಾತಾಡ್ತಾನೆ, ನಿನ್ನ ಕಣ್ಣಿನಾಗ ರವೆ ತೆಗಿತೀನಿ ಬಾ ಅಂತ ಕರಿತಾನೆ ಅಂತ ಒಬ್ಬ ವ್ಯಕ್ತಿ. ಒಳ್ಳೇದೇ ಅನ್ಕೊಡ್ರಿ, ಆದ್ರೆ ಇವನ್ ಕಣ್ಣಿಗೆ ಏನೈತೆ? ಇವನ್ ಕಣ್ಣಿಗೆ ಏನೈತಪ್ಪ?
ತೊಲೆ ಐತಿ ಕಣ್ಣಿನಾಗ. ತೊಲೆ ದೊಡ್ಡದ ರವೆ ದೊಡ್ಡದ? ತೊಲೆ ಇಷ್ಟಿರ್ತದೆ, ರವೆ ಇಷ್ಟಿರ್ತದೆ. ಅಲ್ಲೂಯ ಅಲ್ಲೇಲುಯ. ಫಸ್ಟ್ ನಿನ್ನ ಕಣ್ಣಿಲಿರುವಂತ ರವೆಯನ್ನು ತೆಗೆದುಹಾಕಿ ಆಮೇಲೆ ನಿನ್ನ ಸಹೋದರ ಕಣ್ಣಿರುವಂತ ತೊಲೆಯನ್ನು ತೆಗೆದುಹಾಕು ಅಂತ ಬೈಬಲ್ ವಾಕ್ಯ ಹೇಳ್ತದೆ. ಅಲ್ಲೂಯ. ಇಲ್ಲಿ ಗಮನಿಸಿದ ಇನ್ನೊಂದು ವಾಕ್ಯವನ್ನು ನೋಡಿಕೋಣ. ಬೇಗ ಬೇರೆ ಕೀರ್ತನೆಗಳು 50ನೇ ಅಧ್ಯಾಯ 23 ವಚನ ಓದೋಣ ಬೇಗ. 50ನೇ ಅಧ್ಯಾಯ 23 ವಚನ ಗಟ್ಟಿಯಾಗಿ ಓದಿ. ಯಾರು ಸ್ತುತಿ ಯಜ್ಞಗಳನ್ನು ಅರ್ಪಿಸ್ತಾರೋ ಅವರೇ ದೇವರನ್ನು ಗೌರವಿಸುವವರು. ನೋಡ್ದ, ತಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳುವವಳಿಗೆ, ತನ್ನ ನಡತೆಯನ್ನ ಸರಿಪಡಿಸಿಕೊಳ್ಳುವವನಿಗೆ ದೇವರವರಿಗೆ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತಾನೆ. ಚಪಳಾಕಿ ದೇವರ ವಿಶೇಷವಾದ ರಕ್ಷಣೆ, ವಿಶೇಷವಾದ ಆಶೀರ್ವಾದ, ವಿಶೇಷವಾದ ಮೇಲು. ನೋಡ್ದ, ಕರ್ತನ ಭೋಜನ ತೆಗೆದುಕೊಳ್ಳುವಾಗ ನಮ್ಮ ನಡತೆ ನಾವು ಸರಿ ಮಾಡಿಕೊಂಡ್ರೆ ನಮಗೆ ಬಲ, ಆಶೀರ್ವಾದ, ಕೃಪೆ, ಆರೋಗ್ಯ, ಸಮಾಧಾನ, ದೀರ್ಘಾಯುಷ್ಕಾಲ, ಇನ್ನು ಅನೇಕ ಆಶೀರ್ವಾದಗಳು ದೇವರ ಮಕ್ಕಳೇ ನಮಗೆ ಬರುತ್ತವೆ. ಅಲ್ಲಲುಯ ಅಲ್ಲಲುಯ. ಅದಕ್ಕೋಸ್ಕರ ನಮ್ಮ ನಡತೆ ಸರಿ ಮಾಡಿಕೊಳ್ಬೇಕು. ನಾವು ಇನ್ನೊಬ್ಬರ ಹತ್ರ ವಾದ ಮಾಡಿಕೊಳ್ಳುವಂಥದ್ದು ಸರಿ ಮಾಡಿಕೊಳ್ಬೇಕು. ಇನ್ನೊಬ್ಬರ ಹತ್ರ ಸಾಹಸ ಮಾಡಿಕೊಳ್ಳೋದು ಸರಿ ಮಾಡಿಕೊಳ್ಬೇಕು. ಅಲ್ಲಲುಯ. ನಮ್ಮ ನಡತೆ ನಾವು ಸರಿ ಮಾಡಿಕೊಳ್ಳದಂಗ ನಾವು ಚರ್ಚಿಗೆ ಬರೋದಾಗ್ಲಿ, ಕರ್ತನ ಭೋಜನ ತೆಗೆದುಕೊಳ್ಳುವುದಾಗ್ಲಿ, ಇವು ಮಾಡುವಾಗ ದೇವರಿಂದ ನಿನಗೆ ಯಾವ ಆಶೀರ್ವಾದ ಲಭಿಸುವುದಿಲ್ಲ, ಸಿಕ್ಕುವುದಿಲ್ಲ. ನಿನಗೆ ಬರೀ ಕಾಲು ಕೈಲಿ ಬರ್ಬೇಕು, ಕಾಲು ಕೈಲಿ ಹೋಗ್ಬೇಕು. ಹಂಗಾಗ್ಬಾರ್ದು ಅವ್ರ ಮಕ್ಕಳೇ. ವಾಕ್ಕಿರುವ ಸಭೆಯಲ್ಲಿ ನೀನು ಇದೆಯಾ? ಅದಕ್ಕೋಸ್ಕರ ನಿನ್ನ ಪ್ರವರ್ತನೆಯನ್ನು ನೀನು ಸರಿಪಡಿಸಿಕೊಂಡ್ರೆ ದೇವರು ತನ್ನ ವಿಶೇಷವಾದ ರಕ್ಷಣೆ ನಿನಗೆ ಕೊಡುವನು, ತೋರಿಸುವನು. ಹಲ್ಲೆಲೂಯಾ. ರಕ್ಷಣೆಯನ್ನು ದೇವರು ಅನುಗ್ರಹಿಸ್ತಾನೆ. ನಿನಗೆ ರಕ್ಷಣೆ ಇರ್ತದೆ. ನಿನಗೆ, ನಿನ್ನ ಮನೆಗೆ, ನಿನ್ನ ವ್ಯಾಪಾರಕ್ಕೆ, ನಿನ್ನ ಕೆಲಸ ಕಾರ್ಯಗಳಿಗೆ, ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡ್ತಾನೆ, ಶಕ್ತಿ ಕೊಡ್ತಾನೆ, ಒಳ್ಳೆ ಉದ್ಯೋಗ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಬಲ ಕೊಡ್ತಾನೆ. ನೀನು ಮಾಡುವಂತ ಕೆಲಸ ಸ್ವಲ್ಪವಾದರೂ ಬಹಳ ಆಶೀರ್ವಾದವನ್ನ ನೀನು ಅನುಭವಿಸುವೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಮಕ್ಕಳು ಇನ್ನೊಂದು ವಾಕ್ಯ ಹೇಳ್ತಾರೆ, 119ನೇ ಕೀರ್ತನೆ 9 ವಚನ. ಯೌವನಸ್ಥನು ಎಲ್ರಿ ಯೌವನಸ್ಥನ ಅಂದ್ರೆ? ಯೌವನಸ್ಥನ ಅಂದ್ರೆ ಏನ್ ಗೊತ್ತಾ? ಕೇಳಿಸ್ಕೋಬೇಕು. ಯೌವನಸ್ಥನ ಅಂದ್ರೆ 13 ವರ್ಷದಿಂದ 26 ವರ್ಷವರೆಗೆಲ್ಲ ಅನ್ನಬಾರ್ದು. ಪಾಪ ಮಾಡುವರೆಲ್ಲರೂ ಯೌವನಸ್ಥರೇ. ಪಾಪ ಮಾಡುವರೆಲ್ಲ ಯೌವನಸ್ಥರೇ. ಯೌವನಸ್ಥರೇ ಅಂದ್ರೆ ಬರ 13ರಿಂದ 26 ಅವರಂದೇ ಪಾಪ ಮಾಡ್ತಾರ? 70 ವರ್ಷ 80 ವರ್ಷ ಇದ್ದವರು ಪಾಪ ಮಾಡ್ತಾರ? ಅಂದ್ರೆ ಪಾಪ ಮಾಡೋರಲ್ಲ ಯೌವನಸ್ಥರು. ಅದಕ್ಕೋಸ್ಕರ ಯೌವನ ಇಚ್ಛೆಗಳಿಗೆ ದೂರವಾಗಿ ಹೋಗಂತ ಹೇಳ್ತಾನೆ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳೋದು ಯಾವುದರಿಂದ? ವಾಕ್ಯವನ್ನು ಕೇಳಿ ನಡೆಯುವುದರಿಂದಲ್ಲವೇ? ವಾಕ್ಯವನ್ನು ಕೇಳಿ ನಡೆಯುವುದರಿಂದಲ್ಲವೇ? ದೇವ್ರ ಮಕ್ಕಳ ನಡತೆ ಇರುವುದ? ನೀವು ಯಾರಾದ್ರೂ ಚಾಟಿ ಇಡ್ತೀರಾ, ಅದು ಕೂಡ ನಿನ್ ನಡತೆ ಶುದ್ಧಿ ಇಲ್ಲ ಅಂತ ಅರ್ಥ. ಇನ್ನೊಬ್ಬರ ಬಗ್ಗೆ ಹಾಡಿಕೊಳ್ತೀರ, ಅದು ಶುದ್ಧಿ ಇಲ್ಲ ಅಂತ ಅರ್ಥ. ಇನ್ನೊಬ್ಬರ ವಿಷಯದಲ್ಲಿ ಮೋಸ ಮಾಡಿದ್ರ, ಅದು ಶುದ್ಧಿ ಇಲ್ಲ ಅಂತ ಅರ್ಥ. ಶುದ್ಧಿ ಅಂದ್ರೆ ಏನ್ ಗೊತ್ತಾ? ನಿನ್ನ ನಡತೆ, ನಿನ್ನ ಪ್ರವರ್ತನೆ, ನಿನ್ನ ಮಾತುಗಳು, ನಿನ್ನ ನುಡಿಗಳು ಎಲ್ಲವೂ ಏನಾಗಬೇಕು? ಚೇಂಜ್ ಆಗಬೇಕು. ಒಂದ್ಸಾರಿ ಕೆಲವರು ನೋಡ್ರಿ, ಈ ಕರ್ತನ ಭೋಜನ ತೆಗೆದುಕೊಂಡ್ಮೇಲೆ ಬಹಳ ಜನರು ಬಲಹೀನವಾಗ್ತಾರೆ. ದೇವರ ಮಕ್ಕಳು ಕೆಲವರು ಬಲವಂತರಾಗುತ್ತಾರೆ. ಹಲ್ಲೆಲೂಯಾ. ಒಂದು ಊರಾಗಂತೆ ಒಬ್ಬ ಅಮ್ಮ ಕ್ಯಾನ್ಸರ್ ರೋಗ ಬಂದಿತ್ತಂತೆ. ಕೇಳಿಸ್ಕೊಂಡು, ಕ್ಯಾನ್ಸರ್ ರೋಗ ಬಂದಿರುವಾಗ ಅವಾಗ ಹೇಳಿದ್ರಂತೆ ಶುದ್ಧೀಕರಣ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕಮ್ಮ ಬ್ರದರ್ಸ್? ಏನ್ ಮಾಡ್ಕೋಬೇಕು? ಶುದ್ಧೀಕರಣ ಮಾಡ್ಕೋಬೇಕು. ಕಣ್ಣನ್ನು ಶುದ್ಧಿ ಮಾಡಬೇಕು, ಆಲೋಚನೆ ಶುದ್ಧಿ ಮಾಡಬೇಕು, ನಮ್ಮ ನಡತೆಯನ್ನು ಶುದ್ಧಿ ಮಾಡಬೇಕು, ನಮ್ಮ ಆಲೋಚಿಸುವುದು ಶುದ್ಧಿ, ಪ್ರತಿಯೊಂದು ಶುದ್ಧಿ 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 ಶುದ್ಧಿ. ನಾವು ಎಷ್ಟು ಶುದ್ಧಿ ಮಾಡಿಕೊಳ್ತೀವೋ ಅಷ್ಟೆಲ್ಲ ಒಳ್ಳೇದು. ಹಲ್ಲೆಲೂಯಾ ಹಲ್ಲೆಲೂಯಾ. ನಿನಗೆ ಒಳ್ಳೇದು. ನೀನು ಶುದ್ಧಿ ಮಾಡ್ಕೊಂಡು ನಿನಗೆ ಒಳ್ಳೇದು. ನಿನಗೆ ದೇವರು ಏನು ತೋರಿಸ್ತಾನೆ? ವಿಶೇಷವಾದ ರಕ್ಷಣೆ ತೋರಿಸ್ತಾನೆ. ಅದಕ್ಕೋಸ್ಕರ ಒಬ್ಬ ಅಮ್ಮ ಕ್ಯಾನ್ಸರ್ ರೋಗ ಬಂದಿದೆ. ಅಯ್ಯಮ್ಮ ವಾಕ್ಯ ಕೇಳಿ, ವಾರೆಲ್ಲ ವಾಕ್ಯ ಕೇಳಿ 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 ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ಳಂತೆ. ತನ್ನನ್ನು ತಾನು ಏನ್ ಮಾಡ್ಲಂತೆ? ಶುದ್ಧಿ ಮಾಡಿಕೊಂಡು ಬಂದು ಕರ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯತ್ಲೇ
ಆಕೆ ಒಳಗಡೆ ಕ್ಯಾನ್ಸರ್ ಗಡ್ಡೆಗಳು ಬಹಳ ಇದ್ವು ಅಂತ ದೇವ್ರ ಮಕ್ಕಳೇ, ಮೈ ತುಂಬಾ ಕ್ಯಾನ್ಸರ್ ಗಡ್ಡೆ ಇದ್ವು ಅಂತೆ. ಎಲ್ಲಿ ನೋಡ್ರಿ ಮುಟ್ಟಿರೋ ಕ್ಯಾನ್ಸರ್ ಗಡ್ಡೆ. ಕರ್ತನ ದೇಹ, ಇವಾಗ ನಾವು ಕೊಡ್ತೇವಲ್ಲ ಬ್ರೆಡ್ ಅನ್ಬೇಡ್ರಿ ಅದನ್ನ, ಯಾವಾಗ ಅದು ಈಗ ಅಲ್ಲಿ ಬ್ರೆಡ್ ದ್ರಾಕ್ಷರಸ ನಾವು ಪ್ರಾರ್ಥನೆ ಮಾಡಿದ ಕೂಡಲೇ ಅದು ಯೇಸುವಿನ ಮಾಂಸ, ಯೇಸುವಿನ ರಕ್ತವಾಗುತ್ತದೆ. ನಿಮ್ಮ ಕೈಲಿ ಬಂದ ಕೂಡಲೇ ಅದು ಯೇಸು ಕ್ರಿಸ್ತನ ದೇಹ, ಅದು ಯೇಸು ಕ್ರಿಸ್ತನ ರಕ್ತವಾಗುತ್ತದೆ. ಅದಕ್ಕೋಸ್ಕರ ಅದನ್ನ ಬಹಳ ಜಾಗ್ರತೆಯಿಂದ ನೀವು ತೆಗೆದುಕೊಳ್ಬೇಕು. ಅಮ್ಮ ಅದನ್ನ ಶುದ್ಧೀಕರಣ ಮಾಡ್ಕೊಂಡು ರಕ್ತ ದೇಹದಲ್ಲಿ ಪಾಲ್ಗಾರ ಆದಾಗ ದೇವರ ಯೇಸು ಕ್ರಿಸ್ತನ ದೇಹ ತಿಂದು ರಕ್ತ ಕುಡಿದು ಮುಗಿಸೋದ್ರೊಳಗೆ ಇನ್ನು ಸೇವಕರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಗಡ್ಡೆಗಳೆಲ್ಲವೂ ಮಟ್ಟ ಮಾಯವಾಗಿ ಹೋಗುವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ದೇಹ, ಯೇಸು ಕ್ರಿಸ್ತನ ರಕ್ತ ಬಹಳ ಪವರ್ ಇರುತ್ತದೆ, ಶಕ್ತಿ ಇರುತ್ತದೆ. ಈಗ ನೋಡ್ರಿ, ನಾವು ಕೆಲವೊಂದ್ಸಾರಿ ನಿಂಬೆ ರಸ ಕುಡಿದ್ರೆ, ಅದೇ ಮುಸುಂಬೆ ರಸ ಕುಡಿದ್ರೆ ಅದ್ರಾಗ ಶಕ್ತಿ ಇರ್ತದೆ. ಕೆಲವೊಬ್ರು ಹೇಳ್ತಾರ ಆಪಲ್ ಅಲ್ಲಿ ಈ ವಿಟಮಿನ್ ಇರ್ತದೆ, ಫಿಶ್ ನಲ್ಲಿ ಕಣ್ಣಿಗೆ ಯಾವ್ದೋ ವಿಟಮಿನ್ ಸಿಗ್ತದೆ, ಮೆದುಳಿಗೆ ವಿಟಮಿನ್ ಸಿಗ್ತದೆ, ಚುರುಕಾಗ್ತದೆ ಅಂತೇಳಿ ಕೆಲವೊಬ್ರು ಹಣ್ಣುಗಳು ಹೇಳ್ಬೇಕ ಈ ವಿಟಮಿನ್ ಸಿಗ್ತದೆ, ಈ ಕಾಳಲ್ಲಿ ಈ ವಿಟಮಿನ್ ಇರ್ತದೆ, ಈ ನೀರಿನಲ್ಲಿ ಈ ವಿಟಮಿನ್ ಇರ್ತದೆ. ದೇವ್ರ ಮಕ್ಕ ಇರ್ಲಿ. ಈಗ ನಿಂಬೆಹಣ್ಣು ರಸದಲ್ಲಿ ವಿಟಮಿನ್ ಸಿ ಏನೋ ಇರ್ತಾವ, ಇವು ಬಲ ಬರ್ತ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ದೇವರ ಮಕ್ಕಳ ಅವುಗಳಲ್ಲಿ ಬಲ ಬರ್ಬೇಕಾದ್ರೆ ಮತ್ತೆ ಯೇಸು ಕ್ರಿಸ್ತನ ರಕ್ತದಲ್ಲಿ, ಯೇಸು ಕ್ರಿಸ್ತನ ಮಾಂಸದಲ್ಲಿ ಇನ್ನೆಷ್ಟು ಬಲ ಇರಬಹುದು. ಡಾಕ್ಟರ್ ವಾಸಿ ಮಾಡಲಾರದ ರೋಗಗಳು ಕೂಡ ನೀನು ಕರ್ತನ ಭೋಜನ ತೆಗೆದುಕೊಳ್ಳುವಾಗ ಸಂಪೂರ್ಣವಾಗಿ ಗುಣಮುಖವಾಗಿ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ಮಾಂಸದಲ್ಲಿ ಶಕ್ತಿ, ಯೇಸುವಿನ ರಕ್ತದಲ್ಲಿ ಶಕ್ತಿ ಇದೆ. ನೀನು ಬಲವಂತನಾಗ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನೀನು ಏನ್ ಮಾಡ್ಬೇಕಂದ್ರೆ ನಿನ್ನ ಪ್ರವರ್ತನೆಯನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀನ್ ಏನ್ ಮಾಡಬೇಕು, ನಿನ್ನ ಪ್ರವರ್ತನೆ ತೆಗೆದುಕೊಂಡ್ರೆ ವಿಶೇಷವಾದ ಆಶೀರ್ವಾದ ನಿನಗೆ, ವಿಶೇಷವಾದ ರಕ್ಷಣೆ ನಿನಗೆ, ವಿಶೇಷವಾದ ಕೃಪೆ ನಿನಗೆ. ಹಲ್ಲೆಲೂಯಾ. ಯಾರಿಗಿಲ್ಲದ ಕೃಪೆ ನಿನಗಿರುತ್ತದೆ, ಯಾರಿಗಿಲ್ಲದ ರಕ್ಷಣೆ ನಿನಗಿರ್ತದೆ, ಯಾರಿಗಿಲ್ಲದ ಆಶೀರ್ವಾದ ನಿನಗಿರುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ನಿನ್ನ ಪ್ರವರ್ತನೆ ಶುದ್ಧಿ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ನಿನ್ನ ಪ್ರವರ್ತನೆ ಶುದ್ಧಿ ಮಾಡಿಕೊಳ್ದಂಗ ಕರ್ತನ ದೇಹದಲ್ಲಿ ಕೈ ಹಾಕಿದೆ ಅಂತ ತಿಳ್ಕೊ, ನೀನು ಬಲಹೀನವಾಗ್ತಿ, ರೋಗ ಬರ್ತದೆ, ಬೇಗ ಸಾಯ್ತಿ. ನೀನು ಪ್ರವರ್ತನೆ ಸರಿ ಮಾಡಿಕೊಂಡು ನೀನು ಕರ್ತನ ದೇಹದಲ್ಲಿ ಕೈ ಹಾಕಿ ಅಂತ ತಿಳ್ಕೊ, ನೀನು ಬಲಗೊಳ್ತಿ. ನಿನಗೆ ವಿಶೇಷವಾದ ರಕ್ಷಣೆ, ಆಶೀರ್ವಾದ, ಕೃಪೆ ಜೀವಿತ ಕಾಲವೆಲ್ಲ ಇರುತ್ತದೆ. ಅದಕ್ಕೋಸ್ಕರ ನಮ್ಮ ನಡತೆಗಳನ್ನ, ನಮ್ಮ ಪ್ರವರ್ತನೆಗಳನ್ನ ನಾವೇನ್ ಮಾಡ್ಕೋಬೇಕು ಹೇಳ್ರಿ, ಶುದ್ಧಿ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಯಾವ್ದ್ರಿಂದ ಶುದ್ಧಿ ಮಾಡಿಕೊಳ್ಬೇಕು? ನೀರಂದ್ರೇನು? ವಾಕ್ಯದಿಂದ ಶುದ್ಧಿ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಇವತ್ತು ಬಹಳ ಜನರು ನೋಡ್ರಿ, ವಾರ ಚರ್ಚಿಗೆ ಬರೋದ್ರೆ ಹೆಂಗಿರ್ತಾರೆ ಗೊತ್ತಾ, ಶುದ್ಧಿ ಆಗ್ತಾ ಇರ್ತಾರೆ. ಬಹಳ ಜನ ಒಂದು ವಾರ ಬಿಟ್ಟು ಇನ್ನೊಂದು ವಾರ ಬರ್ತಾರೆ, ಅವ್ರು ಬೇಗ ಶುದ್ಧಿ ಆಗುದಿಲ್ಲ. ಕೆಲವೊಬ್ರು ತಿಂಗಳಿಗೆ ಒಂದ್ಸಾರಿ ಬರ್ತಾರೆ, ಅವ್ರು ಬಲವಾಗಿ ಶುದ್ಧಿ ಆಗಲ್ಲ. ಕೆಲವೊಬ್ರು ವರ್ಷಕ್ಕೊಂದು ಶುದ್ಧಿ ಬರ್ತಾರೆ, ಅವ್ರು ಬಲವಾಗಿ ಶುದ್ಧಿ ಆಗ. ವಾರ ನೀನು ವಾಕ್ಯವನ್ನು ಕೇಳಬೇಕು. ನೋಡ್ದ, ಯೇಸು ಕ್ರಿಸ್ತನ ಬೆತ್ತನೆ ಊರಿಗೆ ಹೋದಾಗ ಅಲ್ಲ, ಮಾರ್ಥ ಮರಿಯಳ ಲಾಜರ್ ಎಂಬ ಮನೆಗೆ ಹೋದಾಗ ಅಲ್ಲಿ ಫಸ್ಟ್ ಆಫ್ ಆಲ್ ದೇವರಿಗೆ ಪ್ರಾಮುಖ್ಯ ಕೊಟ್ಟವ್ರು ಯಾರು ಗೊತ್ತಾ? ಮರಿಯ ಯೇಸುವಿನ ಪಾದ ಬಳಿಯಲ್ಲಿ ಕುಂತ್ಕೊಂಡು ಆತನ ವಾಕ್ಯವನ್ನ ಕೇಳ್ತಾ ಇದ್ದ. ಲೂಕ 10:39. ಹಲ್ಲೆಲೂಯಾ. ಆತನ ವಾಕ್ಯವನ್ನ ಕೇಳ್ತಾ ಇದ್ದಂತೆ ದೇವರ ಮಕ್ಕಳೇ. ಸಮಯವನ್ನು ಕಳಿಬೇಕು. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಹೆಚ್ಚಾಗಿರ್ಬೇಕು, ಪ್ರಾರ್ಥನೆ ಹೆಚ್ಚಾಗಿ ಮಾಡ್ಬೇಕು, ವಾಕ್ಯದಲ್ಲಿ ಹೆಚ್ಚಾಗಿರ್ಬೇಕು, ಪರಿಶುದ್ಧಾತ್ಮನ ಹೊಂದಿಕೋಬೇಕು. ಹಲ್ಲೆಲೂಯಾ. ಈ ಹೊಂದಿಕೊಂಡ್ರೆ ಸಾಕು ದೇವರ ಮಗುವೆ, ಸ್ವಲ್ಪ ಕೆಲಸ ಮಾಡು. ಅಬ್ರಹಾಮನ ತರ ನಿನ್ನನ್ನು ಬಹಳವಾಗಿ ದೇವರ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಆಶೀರ್ವಾದ ನೀನು ದುಡಿಯುವುದರಿಂದ ಬರುವುದಿಲ್ಲ, ಐಶ್ವರ್ಯ ದುಡಿಯುವುದರಿಂದ ಬರುವುದಿಲ್ಲ. ಯೆಹೋವನ ಆಶೀರ್ವಾದ ನಿನಗೆ ಐಶ್ವರ್ಯವು ಸಿಕ್ಕಲಿಕ್ಕಿದೆ. ಆಮೇಲೆ ಎರಡನೇದಾಗಿ ಅವರು ಕಾಣಿಕೆಗಳನ್ನು ಸಿದ್ಧ ಮಾಡಿರೋದು. ಇಲ್ಲೇ ಬರೋದು ಎಲ್ಲ ಕರೆಕ್ಟ್ ಇತ್ತು, ಇದು ಯಾಕಂತಾರ ದೇವ್ರ ಮಕ್ಕಳು ಬೈಬಲ್ ಆಗಿರುವಂತ ಎಲ್ಲ ವಾಕ್ಯಗಳು ಹಿಂಗೆ. ಕಾಣಿಕೆಯನ್ನು ಸಿದ್ಧ ಮಾಡಿರಂತೆ. ಊಟ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ದಂತೆ ಏಸೇಪನಿಗೆ ಹೋಗಿಸ್ಕರ. ಏಸೇಪನ ಅಂದ್ರೆ ಏನ್ ಗೊತ್ತಾ? ಯೇಸು ಕ್ರಿಸ್ತನಿಗೆ ಮುಂಗುರುತು. ಏಸೇಪನಿಗೆ, ಆ ಯೇಸ್ವಾಮಿಗೆ ಏಸೇಪನು ಮುಂಗುರುತು. ಕಾಣಿಕೆಯನ್ನು ಸಿದ್ಧ ಮಾಡಿದ್ರೆ ಎಲ್ಲಲ್ರಿ ಪಕ್ಕದಲ್ಲಿ ಕಾಣಿಕೆಯನ್ನು ಸಿದ್ಧ ಮಾಡಿದ್ರಿ. ನೀವು ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಮ್ಮ ಬ್ರದರ್ಸ್, ನೀವ್ ಏನ್ ಮಾಡ್ಬೇಕು? ಕಾಣಿಕೆಯನ್ನು ಸಿದ್ಧ ಮಾಡ್ಬೇಕು. ಬಹಳ ಜನ ನಮ್ಮ ಚರ್ಚ್ನಾಗ
ದಶಮ ಭಾಗ ಕಾಣಿ ಕೊಡದಂಗ ಎಷ್ಟೋ ಜನ ಕರ್ತನ ಭೋಜನ ತೆಗೆದುಕೊಂಡು ತಿಂದು ಕುಡಿದ್ಬಿಟ್ಟಾರ. ಇವಾಗ್ಲೂ ಅದೇ ಪ್ರಕ್ರಿಯೆ ಹಂಗೆ ನಡೀತಿದೆ. ಎಷ್ಟು ಜನ ದಶಮ ಭಾಗ ಕೊಟ್ಟು ಕರ್ತನ ದೇಹ ಕರ್ತನ ರಕ್ತವನ್ನು ತಿಂದು ಕುಡಿದ್ರೆ ಕೈ ಎತ್ತಿರಿ ನೋಡ್ದ? ಸ್ವಲ್ಪ ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ. 10 ಭಾಗದಲ್ಲಿ 1 ಭಾಗ ಸಣ್ಣದು ದೇವ್ರದ್ದು. ಅದನ್ನ ಕೂಡ ನಾವೇ ನುಂಗಿ ನೀರು ಕುಡಿದು ಬಿಡ್ತದೆ ಅಮ್ಮ. ಅದೇ ಏನ್ ಮಾಡ್ತೇವೆ ನಾವು ನೋಡ್ರಿ, ನಾವು ಯೋಗ್ಯರಾಗಬೇಕಂದ್ರೆ ಯಾಕಂದ್ರೆ ಇವೆಲ್ಲ ಟೀಚಿಂಗ್ ನಾವು ಕಲಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನೋಡ್ರಿ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಲಕ್ಷಗಳಿಟ್ಟರು ಕೂಡ ದೇವರು ಮಾಡಿದಷ್ಟು ಅದ್ಭುತ ದೇವರು ಮಾಡಕ್ಕಾಗಲ್ಲ. ದೇವರು ಮಾಡಿದ್ರೆ, ಈಗ ನೋಡ್ರಿ, ತುಳಸಿ ಮಗಳಿಗೆ ಆಪರೇಷನ್ ಆಗಿದ್ರೆ ಸುಮಾರು 30 ರಿಂದ 50 ಸಾವಿರವರೆಗೆ ಖರ್ಚಾಗ್ತಿತ್ತು. ಖರ್ಚಾದ್ರೂ ಕೂಡ ಏನಿರ್ತಿತ್ತು? ನೋವು ಇರ್ತಿತ್ತು, ಒಲಿಗೆ ಇರ್ತಿತ್ತು. ಸಣ್ಣ ಹುಡುಗಿಗೆ ಎಷ್ಟು ಕಷ್ಟ ಆಗ್ತಿತ್ತು ಆಗ್ತಿತ್ತು ತುಳಸಿ. ಮತ್ ದೇವರು ಸ್ವಸ್ಥತೆ ಮಾಡಿದನಲ್ಲ, ದೇವರು ಅದ್ಭುತ ರೀತಿಯಲ್ಲಿ ಸ್ವಸ್ಥತೆ ಮಾಡಿದನು. ತುಳಸಿ ಹೇಳಿದ್ರು, ಅಣ್ಣ ಆಪರೇಷನ್ ಮಾಡ್ಬೇಕಂತ. ನಾನಂದೆ, ಆಪರೇಷನ್ ಬೇಡ, ಏನ್ ಬೇಡ ಬರ್ತೀವಿ ಅಂತ ಹೇಳಿ ಅವಾಗೆ ಕರ್ಕೊಂಡ್ ಬಂದ್ರು. ಆಟದಲ್ಲಿ 1 ನಿಮಿಷ ಪ್ರೇಯರ್ ಮಾಡಿದೆ. ನಾನು 10 ಗಂಟೆ ಪ್ರೇಯರ್ ಮಾಡಲಿಲ್ಲ. 1 ನಿಮಿಷ ಪ್ರಾರ್ಥನೆ ಮಾಡಿದ್ರೆ, ಸ್ಕ್ಯಾನಿಂಗ್ ಮಾಡಿದ್ರೆ ಯಾವ ರೋಗವಿಲ್ಲ, ಸಂಪೂರ್ಣವಾಗಿದೆ. ಹಲ್ಲೆಲೂಯಾ. ದೇವರು ಅದ್ಭುತಗಳನ್ನು ಮಾಡುವ ದೇವರು ಶಕ್ತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರಲ್ಪಡುತ್ತೆ, ಯೆಹೋಶುವನ ಗ್ರಂಥದಲ್ಲಿ 3ನೇ 5ನೇ ವಚನದಲ್ಲಿ, ನಿಮ್ಮ ನೀವು ಶುದ್ಧಿ ಮಾಡಿಕೊಡ್ರಿ, ನಾಳೆ ಯೆಹೋವನು ಅದ್ಭುತಗಳನ್ನು ಮಾಡುವನು. ನಿನಗೆ ಅದ್ಭುತ ಬೇಕಾ? ಅದ್ರ ಹಿಂದೆ ನಿನಗೆ ಶುದ್ಧಿ ಇರಬೇಕು. ನೀನು ಎಷ್ಟು ಶುದ್ಧಿ ಆಗ್ತೀಯೋ ಅಷ್ಟು ಅದ್ಭುತಗಳು ದೇವರು ನಿನ್ನ ಮಧ್ಯದಲ್ಲಿ ದೇವರು ನಡೆಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ನೀನು ಸಾಲ ತಿರುಬೇಕಾ? ಈ ವರ್ಷದಲ್ಲಿ ನೀನು ಒಂದು ಒಳ್ಳೆ ಗೃಹವನ್ನು ಕಟ್ಟಿಕೋಬೇಕಾ? ಈ ವರ್ಷದಲ್ಲಿ ನೀನು ಬಹಳ ಆಶೀರ್ವಾದ ಹೊಂದಬೇಕಾ? ನಿನಗೆ ಬಹಳ ಶುದ್ಧಿ ಅವಶ್ಯಕತೆ ಆಗಿದೆ ದೇವರ ಮಗುವೆ. ಆಮೇಲೆ 2ನೇದಾಗಿ ಏನು ಗೊತ್ತಾ? ದೇವರಿಗೆ ಕಾಣಿಕೆಯನ್ನು ಸಿದ್ಧ ಮಾಡಿಕೊಂಡು ಬರಬೇಕು. ಹಲ್ಲೆಲೂಯಾ. ದೇವರಿಗೆ ಏನ್ ಮಾಡ್ಬೇಕು? ಕಾಣಿಕೆಯನ್ನು ಸಿದ್ಧ ಮಾಡಿಕೊಂಡು ಬರಬೇಕು. ಈ ಕಾಣಿಕೆ ಕೊಟ್ಟರೆ ನಿನಗೆ ಲಾಸ್ ಆಗ್ತಿಲ್ಲ. ನಿನ್ನ ದೇವರು ತನ್ನ ಪರಲೋಕ ದ್ವಾರ ತೆರೆದು ನಿನ್ನ ಸ್ಥಳ ಇಡಿಗಲಾಗದಷ್ಟು ಆಶೀರ್ವಾದವನ್ನು ತುಂಬಿಸುತ್ತಾನೆ. ಜಸ್ಟ್ ಪರೀಕ್ಷೆ ಮಾಡಕ್ಕದು, ಜಸ್ಟ್ ಪರೀಕ್ಷೆ ಮಾಡಕ್ ನಿನ್ನದಷ್ಟೇ. ನಿಂದಿಂದ ಏನ್ ತಗೋಬೇಕಮ್ಮ ದೇವ್ರಿಗೆ ಆಸೆ ಏನಿಲ್ಲ. ದೇವ್ರು ಹೆಂಗ್ ಬೇಕಾರಂಗ ಆಶೀರ್ವಾದ ಮಾಡ್ದ ಅಂದ್ರೆ ನಿನ್ನ ಪರೀಕ್ಷಿಸ್ಬೇಕು. ಯಾಕಂದ್ರೆ ನಂಬಿಗಸ್ತನು ಆಶೀರ್ವಾದ ಪೂರ್ಣ ಆಗ್ಬೇಕಾದ್ರೆ ಫಸ್ಟ್ ಪರೀಕ್ಷಿಸಲ್ಪಡ್ಬೇಕು. ಯೋಸೇಫನು ಪರೀಕ್ಷೆಯಲ್ಲಿ ಪಾಸ್ ಆದನು. ಅದಕ್ಕೋಸ್ಕರವೇ ಐಗುಪ್ತ ದೇಶದಲ್ಲಿ 80 ವರ್ಷ ಪ್ರಧಾನ ಮಂತ್ರಿಯಾಗಿ ಆಳ್ವಿಕೆಯನ್ನು ಮಾಡಿದನು. ಆತನ ಮಾತು ಇಲ್ಲದೆ ಒಬ್ಬನು ಕೂಡ ಕೈ ಎತ್ತಂಗಲ್ಲ, ಕಾಲು ಅಲ್ಲಾಡ್ಸಂಗಿಲ್ಲ. ಹಲ್ಲೆಲೂಯಾ. ಅಂತ ಕೃಪೆ ಯೋಸೇಫನಿಗೆ ಕೊಟ್ಟನು. ಅಂತ ವಿಶೇಷವಾದ ರಕ್ಷಣೆದಲ್ಲಿ ಕೃಪೆ ಕೂಡ ಇದೆ. ಹಲ್ಲೆಲೂಯಾ. ಆ ಕೃಪೆ ನಿನಗೆ ಕೊಡಲಿ. ಪಕ್ಕದವರಿಗೆ ಹೇಳ್ರಿ, ದೇವರು ನಿನಗೆ ವಿಶೇಷವಾದ ಕೃಪೆ, ವಿಶೇಷವಾದ ರಕ್ಷಣೆ, ವಿಶೇಷವಾದ ಆಶೀರ್ವಾದ, ವಿಶೇಷವಾದ ಬಲ ಕರ್ತನು ನಿನಗೆ ಅನುಗ್ರಹಿಸಲೇ. ಹೇಳಿ ಪಕ್ಕದವ್ರಿಗೆ ಅಂದ್ರೆ ನಿಮ್ಮ ಬಾಯಿಂದ ನೋಡಿ. ದೇವ್ರು ಹಾಕಂತೆ ಅಂದನು ಆಯ್ತಂತ ಐತಿ ಬೈಬಲ್. ಕೆಲವರು ದೂರ ಕುಂದಿರ್ತಾರೆ, ಇಲ್ಲ ಪಕ್ಕದಾಗಿರ್ರಿ, ಅಂದನು ಆಯ್ತು. ನೀವು ಅಂದ್ರೆ ಒಬ್ಬೊಬ್ಬರಿಗೆ ಅನ್ರಿ, ನೀವು ಅವ್ರಿಗೆ ಅಂದ್ರೆ ಅವ್ರಿಗೆ ಇವ್ರಿಗೆ ಅಂತಾರೆ. ಅವ್ರೆಲ್ಲರೂ ಆಶೀರ್ವಾದ ಹೊಂದುತ್ತಾರೆ. ಹಲ್ಲೆಲೂಯಾ. ಮೂಕಮ್ಮ ಕುತ್ಕೋಬಾರ್ದು. ಪಕ್ಕ ಕೂತು ಹಿಂಗ್ ಮಾಡ್ತಾರೆ. ಹಂಗ್ ಮಾಡ್ಬಾರ್ದು. ಅನ್ರಿ, ನಾವು ದೇವರ ಮಕ್ಕಳು, ನಾವು ಯೇಸುವಿನ ಮಕ್ಕಳು. ಹಲ್ಲೆಲೂಯಾ. ನಾವು ಯೇಸುವಿನ ರಕ್ತದ ತೊಳೆಯಲ್ಪಟ್ಟವರು. ಹಲ್ಲೆಲೂಯಾ. ದೀಕ್ಷಾಸನ ತೆಗೆದುಕೊಂಡ ಮೇಲೆ ನಾವು ಯೇಸುವನ್ನೇ ನಿಲುವಂಗಿಯಾಗಿ ಧರಿಸಿಕೊಂಡವರು. ಹಲ್ಲೆಲೂಯಾ. ಯೇಸು ಯಾರು ಗೊತ್ತಾ? ನೀತಿವಂತನು, ಪರಿಶುದ್ಧನು. ಆ ಪರಿಶುದ್ಧನ ಧರಿಸಿಕೊಂಡು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನ ಪ್ರಾರ್ಥನೆ ಯಾವ ರೀತಿ ಬೇಗ ಕೇಳಲ್ಪಟ್ಟು ಉತ್ತರ ಬರ್ತಿದ್ವೋ, ನಮ್ಮ ಪ್ರಾರ್ಥನೆ ಕೂಡ ಅಷ್ಟೇ ಮಟ್ಟಿಗೆ ಕೇಳಿ ಉತ್ತರ ಪಡಲ್ಪಡ್ತವೆ. ಆಮೇಲೆ ಉತ್ತರಿಸಲ್ಪಡ್ತದೆ. ಹಲ್ಲೆಲೂಯಾ. 2ನೇದಾಗಿ ಏನ್ ಮಾಡಿದ್ರಂತೆ? ಅವರು ಕಾಣಿಕೆಗಳನ್ನು ಸಿದ್ಧಪಡಿಸಿಕೊಂಡ್ರಂತೆ. ಹಲ್ಲೆಲೂಯಾ. ನೋಡೋಣ ದೇವ್ರ ಮಗ ವಾಕ್ಯದಿಂದ ನೋಡೋಣ. ಆದಿಕಾಂಡ ತೆಗಿರಿ. ಆದಿಕಾಂಡ 14ನೇ 18 ವಚನ ಓದ್ರಿ. ಶಾಲೇಮಿನ ಅರಸನಾದ ಮಿಲ್ಕಿಜೇದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು. ಅಮ್ಮ ಯಾರಿಗೆ ಕೊಟ್ಟನು ಬ್ರದರ್? ಏನಪ್ಪಾ?
ಯಾರಿಗೆ ಕೊಟ್ಟ? ರೊಟ್ಟಿಯನ್ನು ದ್ರಾಕ್ಷರಸನ ಯಾರಿಗೆ ಕೊಟ್ಟನು? ಅಬ್ರಹಾಮನಿಗೆ ಕೊಟ್ಟನು. ಅಂದ್ರೆ ಅಬ್ರಹಾಮನಿಗೆ ಕೂಡ ರೊಟ್ಟಿ ದ್ರಾಕ್ಷರಸ ಬೇಕಾಗಿತ್ತು. ಅಂದ್ರೆ ಯೇಸು ಕ್ರಿಸ್ತನ ದೇಹ, ಯೇಸು ಕ್ರಿಸ್ತನ ರಕ್ತ ಅಬ್ರಹಾಮನಿಗೆ ಕೂಡ ಬೇಕಾಗಿತ್ತು. ಹೋದ್ರಿ. ದ್ರಾಕ್ಷರಸವನ್ನು ಕೊಟ್ಟನು. ಇವನು ಪರಸ್ಪರನಾದ ದೇವರ ಯಾಜಕನಾಗಿದ್ದನು. ಇವನು ಪರಸ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಹೌದಾ ಅಮ್ಮ? ಅಬ್ರಹಾಮನನ್ನ ಯಾಜಕನು ಆಶೀರ್ವದಿಸ್ತಾನೆ. ಮೆಲ್ಕಿಜೇದಕನೆಂಬ ಮಹಾಯಾಜಕನು ಆಶೀರ್ವದಿಸಿದನು. ಇವತ್ತು ಮಹಾಯಾಜಕನು ಯಾರು ಗೊತ್ತಾ ನಮಗೆ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಾವು ಆ ಯೇಸು ಕ್ರಿಸ್ತನ ದೇಹವನ್ನು ನಿಮಗೆ ಕೊಟ್ಟು ಆ ರಕ್ತವನ್ನು ನಿಮಗೆ ಕೊಡುವಾಗ ನಿಮಗೇನ್ ಬರುತ್ತೆ? ಆಶೀರ್ವಾದ ಬರುತ್ತದೆ. ಓದಪ್ಪ. ಭೂಮಾಕಾಶವನ್ನು ನಿರ್ಮಾಣ ಮಾಡಿದ ಪರಸ್ಪರನಾದ ದೇವರ ಆಶೀರ್ವಾದ ಅಬ್ರಹಾಮನಿಗೆ ಆಗಲಿ. ನೋಡ್ದ? ಅವ ನಿಮಗೆ ಆಗ್ತತೆ. ಅಬ್ರಹಾಮನಿಗೆ ಮಾತ್ರ ಅಲ್ಲ, ನೀವ್ ಹೇಳ್ರಿ ನಮಗೆ ಆಗಲ್ಲನ್ರಿ? ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ನನಗಾಗಲಿ, ನನ್ನ ಕುಟುಂಬಕ್ಕಾಗಲಿ, ನನ್ನ ಮಕ್ಕಳ ಮರಿಗಳಿಗೆಲ್ಲ ಆಗಲಿ. ಮತ್ತೆ ಮಕ್ಕಳ ಮರಿಗಳು ಬಿಡ್ತಾರ? ಮರಿಗಿರ್ಬೇಕು. ಒಬ್ಬ ವ್ಯಕ್ತಿ ಇದ್ದಂತೆ ಚೆನ್ನಾಗಿ ಪ್ರಾರ್ಥನೆ ಹೊಡೆದಿರುತ್ತೆ. 7 ದಿನ ಆಶೀರ್ವಾದ ಮಾಡಕ್ಕಂಥದ್ದು, ಮಕ್ಕಳನ್ನ ಆಶೀರ್ವಾದ ಮಾಡಕ್ಕಂಥದ್ದನು, ಬರೇ ತನ್ನನ್ನ ಆಶೀರ್ವಾದ ಮಾಡ್ಕೊಳ್ತಾನಂತೆ. ಅಯ್ಯ ನನ್ನ ಆಶೀರ್ವಾದ ಮಾಡಂದ್ರೆ, ಅಯ್ಯ ಈಕೆ ಗಂಡನ ಆಶೀರ್ವಾದ ಮಾಡಯ್ಯ ಅಂತಾನಂತೆ. ಯಾರಿಕೆ ಗಂಡ? ಆತೆ. ಮಕ್ಕಳು ಮುಂದಿಟ್ರೆ, ಅಯ್ಯ ನನ್ನನ್ನು ಆಶೀರ್ವಾದ ಮಾಡಲ್ಲ ನೀನು, ಮಕ್ಕಳನ್ನ ಆಶೀರ್ವಾದ ಮಾಡಂದ್ರೆ, ಅಯ್ಯೋ ಇವ್ರ ತಂದೆಯನ್ನು ಆಶೀರ್ವಾದ ಮಾಡಯ್ಯ ಅಂತಾನಂತೆ. ಹಲ್ಲೆಲೂಯ. ದೇವರ ಮಕ್ಕಳೇ, ನಮ್ಮನ್ನ ನಮ್ಮ ಸಂತತಿಯನ್ನ ಕರ್ತನು ಆಶೀರ್ವದಿಸಲಿ. ಓದಪ್ಪ. ಪರಸ್ಪರನಾದ ದೇವರು ನಿನ್ನ ಶತ್ರುವನ್ನು ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನಿಗೆ ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳನ್ನು ಚೆನ್ನಾಗಿ ಅರ್ಥ ಮಾಡ್ರಿ. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ನೋಡ್ದ? ಅಬ್ರಹಾಮನು ಎಲ್ಲಾ ವಸ್ತುಗಳಿಗೆ ಕೊಟ್ಟನ, ಸ್ವಲ್ಪ ವಸ್ತುಗಳು ಕೊಟ್ಟನ? ನಾವು ಕೂಡ ದೇವ್ರ ಮಕ್ಕಳೇ, ಎಲ್ಲದರಲ್ಲಿ ದೇವರಿಗೆ ಭಾಗವನ್ನು ಕೊಡುವಾಗ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬಟ್ಟೆಗಳಲ್ಲಿ ಕೂಡ ಆಶೀರ್ವಾದ ಹೊಂದಬೇಕು, ಕಾಳು ಕಡಿಗಳಲ್ಲಿ ಆಶೀರ್ವಾದ ಹೊಂದಬೇಕು, ಹಣ ವಿಷಯದಲ್ಲಿ ಆಶೀರ್ವಾದ ಹೊಂದಬೇಕು, ವಿಷಯದಲ್ಲಿ ಆಶೀರ್ವಾದ ಹೊಂದಬೇಕು, ಎಲ್ಲ ವಿಷಯದಲ್ಲಿ ಆಶೀರ್ವಾದ ಹೊಂದಬೇಕು. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಇಲ್ಲಿ ನೋಡ್ರಿ, ರೊಟ್ಟಿ ದ್ರಾಕ್ಷರಸನ್ನು ಕೊಟ್ಟ ಮೆಲ್ಕಿಜೇದಕನಿಗೆ ಅಬ್ರಹಾಮನ್ ಏನ್ ಕೊಟ್ಟ ಅಂತ ಹೇಳ್ರಿ. ಅಬ್ರಹಾಮನ್ ಕೊಟ್ಟ ಬಾಯಿಂದ ಹೇಳ್ರಿ, ಬಾಯಿಂದ. ಅಬ್ರಹಾಮನ್ ಏನ್ ಕೊಟ್ಟ? ಅಯ್ಯಮ್ಮ, ಏನು ಕೊಟ್ಟ? ದಶಮ ಭಾಗವನ್ನು ಕೊಟ್ಟನು. ಆತನು ಅಬ್ರಹಾಮನು ದೇವರಿಗೆ ದಶಮ ಭಾಗ ಕೊಟ್ಟನು. ಹಲ್ಲೆಲೂಯಾ. 10ರಲ್ಲಿ 1 ಪಾಲನ್ನು ಅಬ್ರಹಾಮನು ಪರಲೋಕದಲ್ಲಿ ಬರೀ ಅಬ್ರಹಾಮ್ ಬಗ್ಗೆ ಆಡೋದಲ್ಲ, ನಾವು ನಮ್ಮ ಬಗ್ಗೆ ನಿಮ್ ಬಗ್ಗೆ ಆಡ್ಬೇಕಲ್ಲಿ. ಹಲ್ಲೆಲೂಯಾ. ನಾನು ನನ್ನ ಸಂತತಿ ದಶಮ ಭಾಗ ಕೊಡ್ತಂತೇಳಿ ದೇವ್ರ ಹತ್ರ ತೀರ್ಮಾನ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರ ದೊಡ್ಡ ಜಯ ಕೊಡುತ್ತಾನೆ. ಅಬ್ರಹಾಮನ್ ಹೆಂಗ ಆಶೀರ್ವಾದ ಮಾಡಿ ಗೊತ್ತಾ? ಬೈಬಲಲ್ಲಿ ಸಕಲ ವಿಧವಾಗಿ ಸರ್ವ ವಿಷಯದ ಎಲ್ಲನ್ರಿ, ಸರ್ವ ವಿಷಯದಲ್ಲನ್ರಿ, ಒಂದು ವಿಷಯ ಇಲ್ಲ ದೇವ್ರ ಮಕ್ಕಳೇ. ನಮಗೆ ಒಂದು ವಿಷಯದಲ್ಲಿ ಆಶೀರ್ವಾದ ಮಾಡ್ರೆ ನಾವು ಇಡಕ್ಕಿಲ್ಲ, ನಾನು ಇಲ್ಲಕ್ಕಿಲ್ಲ. ಸರ್ವ ವಿಷಯದಲ್ಲಿ ದೇವರು ಆತನ್ನ ಆಶೀರ್ವಾದ ಮಾಡಿದ್ದಾನೆ. ನಾನು ಯಾಕೆ ಹೇಳ್ತಂದ್ರೆ ದೇವ್ರ ಮಕ್ಕಳೇ, ನೀವು ಕೊಡುವಂತ ದೊಡ್ಡದಲ್ಲ, ದೇವರು ನಿಮಗೆ ಕೊಡುವಂತ ದೊಡ್ಡದು. ಅದನ್ನ ನೀವು ಕಲ್ತ್ಕೋಬೇಕು. ಅದು ಕಲ್ತ್ಕೊಂಡ್ರೆ ನೀವು ಕರ್ತನ ದೇಹದಲ್ಲಿ ಕೈ ಹಾಕ್ಬೇಕು. ಇಲ್ರಿ ನೀವು ಕೈ ಹಾಕಿದ್ರೆ ವೇಸ್ಟ್. ನೀವು ಏನಮ್ಮ, ನೀವು ಅದನ್ನ ಇದು ಮಾಡ್ಬೇಕು. ಈಗ ನೋಡ್ರಿ, ಅಬ್ರಹಾಮನು ನಮ್ಮ ಮೂಲ ಪಿತ್ರನು, ಹೌದಾ? ಅಬ್ರಹಾಮನ್ ಬೈಬಲ್ ಆಗದನ ಹೊರಗಡೆ ಅದನ? ಬೈಬಲ್ ಮೂಲ ಪಿತೃ, ಪರದೇಶಿಗೆ ಯಜಮಾನ ಇದೆ. ನೀನು ಯಾಕೆ ಈ ಲೋಕ ಬಿಟ್ಟು ಹೋದ್ರಿಗಿನ ಫಸ್ಟ್ ನೀನು ಯಾರು ನೋಡ್ತಿ ಗೊತ್ತಾ? ಯಾರು ನೋಡಕ್ಕೆ ಫಸ್ಟ್ ಅಬ್ರಹಾಮ್ ನೋಡ್ತೀನಿ. ನೀನು ಯಜಮಾನ ಅಂತ ಕರ್ಕೊಂಡು ಹೋಗ್ತೀರಿ. ಸತ್ತ ಲಾಜರ್ನು, ಬಡ ಲಾಜರ್ನು ಯಾರ ಹತ್ರ ಹೋದ್ರಿ? ಫಸ್ಟ್ ಅಬ್ರಹಾಮ್ ಎದಿಗೆ ಹೊರಗಿದನಂತೆ. ಯಾಕಂದ್ರೆ ದೇವ್ರ ಮಕ್ಕಳೇ, ಅಬ್ರಹಾಮ್ ನೋಡಿದ ದೇವರು ಭೂಲೋಕದಲ್ಲಿ ಮಾತ್ರ ಆಶೀರ್ವಾದ ಮಾಡಲ್ಲ, ಪರದೇಶಿಯೇ ಯಜಮಾನಾಗಿ ಅಬ್ರಹಾಮನ್ನ ಮಾಡಿದ ದೇವ್ರ. ಜೋರಾಗಿ ಚಪ್ಪಲಾಗಿ ದೇವರನ್ನ ಕಬಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಯಜಮಾನ ಅಂದ್ರೆ ಅರ್ಥ ಏನು? ಯಾರಾದ್ರೂ ಗಟ್ಟಿ ಹೇಳ್ರಿ. ಹೆಣ್ಮಕ್ಳು ಯಾರಾದ್ರೂ ಹೆಣ್ಮಕ್ಳು ಹೇಳ್ರಿ ನೋಡೋಣ. ಯಜಮಾನ ಅಂದ್ರೆ ಅಮ್ಮ, ನಿಮ್ ಗಂಡ್ಮಕ್ಳು ನಿಮ್ಗೆ ಯಜಮಾನ್ರ ಏನಿಲ್ಲ ದಾಸಪ್ರ? ಎಷ್ಟು ಜನ ಯಜಮಾನ ಅಂತ್ರಿ? ಓ ತಗಪ್ಪದು ಸಂಸಾರ ಹಂಗ ಆಗಕ್ಕಲ್ಲಪ್ಪ. ನೀನ್ ನನ್ನ ಮಾತು ಕೇಳ್ಬೇಕು, ನಿಮ್ಮ ಅಮ್ಮನ ಮಾತು ಕೇಳ್ಕತ್ತವ್ರ ಆಗ್ತಿಲ್ಲ. ಒಬ್ಬಡಿಗೆ ಬನ್ನಿ ಅಂತಾಳಂತೆ. ಒಬ್ಬ ಬೈಬಲ್ ವಾಕ್ಯ ಚೆನ್ನಾಗಿ ಗೊತ್ತಿರಂತ. ನೋಡು, ನಿಮ್ಮ ಅಮ್ಮನ ಮಾತು ಕೇಳಿದ್ರೆ ನೀನ್ ಇಲ್ಲಿರ್ತಿ, ನನ್ನ ಮಾತು ಕೇಳಿದ್ರೆ ನಾನು ಇಲ್ಲಿರ್ತೀನಿ ಅಂತಾಳಂತೆ.
ಅಂದ್ರೆ ನಿಮ್ಮಮ್ಮ ಬೇಕಾ ನಾನು ಬೇಕಾ? ಮುತ್ತು ಕೊಟ್ಟಳು ಬಂದಾಗ ತುತ್ತು ಕೊಟ್ಟಳು ಹೀನಯವಾದ್ಲ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಅದು ಅನ್ಯರಾಗಿದ್ರು ಪರವಾಗಿಲ್ಲ, ಕ್ರೈಸ್ತವರು, ಬೈಬಲ್ ಓದೋರು ಅಲ್ಲ ದೇವ್ರ ಮಕ್ಕಳೇ. ಚೆನ್ನಾಗಿ ನೋಡಿ, ಯಜಮಾನ ಅಂದ್ರೆ ಅರ್ಥ ಏನು ಅಂದ್ರೆ ಅಧಿಕಾರ. ಯಜಮಾನ ಅಂದ್ರೆ ಏನು? ಅಧಿಕಾರ. ದೇವರು ಬರೇ ಭೂಲೋಕದಲ್ಲಿ ಕೊಳ್ಳ ಅಧಿಕಾರ ಅಬ್ರಾಹ್ಮನಿಗೆ, ಪರದೇಶಿಯಲ್ಲಿ ಕೂಡ ಕೊಟ್ಟಿದ್ದಾನೆ. ಯಾಕೆ ನಾನೇನು ಹೋಗಿ ಅಲ್ಲಿ ಅಧಿಕಾರ ಮಾಡಕ್ಕಿಲ್ಲ, ಅಬ್ರಹಾಮನ ಅಧಿಕಾರದಲ್ಲಿ ನಾವೆಲ್ಲಿರಬೇಕು. ಹಲ್ಲೆಲೂಯ. ನಿನಗೇನಲ್ಲಿ ದಾಸರಾಗಿ ಮಾಡಕ್ಕಿಲ್ಲ ಅಂದ್ರೆ ಅಬ್ರಹಾಮನಿಗೆ ಅಷ್ಟು ಅಧಿಕಾರವನ್ನು ಕರ್ತನು ಕೊಟ್ಟನು ದೇವರ ಮಕ್ಕಳೇ. ಹಲ್ಲೆಲೂಯ. ಮೂರನೇದಾಗಿ ನಾವೇನ್ ಮಾಡೋಣ, ನಾವು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಾಕ್ಯ ನೋಡೋಣ, ಒಂದು ವಾಕ್ಯ ನೋಡ್ರಿ. ಅದಕ್ಕಿಂತ ಮುಂಚೆ ಮೂರನೇದು ವಾಕ್ಯ ನೋಡಕ್ಕಿಂತ ಇನ್ನೊಂದು ವಾಕ್ಯ ನೋಡೋಣ. ತೆಗಿರಿ ಯೋಹಾನ ಸುವಾರ್ತೆ 12:6 ಓದ್ರಿ. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು. ಯಾರಪ್ಪ ಇದ್ದನು? ಇಷ್ಕರಿಯೂತ. ಇವನು ಕಳ್ಳಂತೆ. ನಾನು ಕಳ್ಳ ನಂಬರ್ ಕೈತ್ರಿ, ನಾನು ಕಳ್ಳ ಅಲ್ಲ ಅಂತೀವಿ. ನಾನು ಯಾರ್ದು ಇನ್ನೊಬ್ರದ್ದು ಆಸೆ ಪಡಕ್ ನಂಬರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನ್ ನೋಡ್ರಿ, ಇವನ್ ಚೀಲದಲ್ಲಿ ಕಾಣಿಕೆ ಹಾಕ್ತಿದ್ರು. ಇವನ್ ಏನಾಗಿದ್ದ? ಟ್ರೆಜರರ್ ಆಗಿದ್ದ. ಟ್ರೆಜರರ್ ಆಗಿರೋ ಇವನು ಹಾಕಿದ್ರೆ ಆ ಕಾಣಿಕೆಲ್ಲ ತೆಗೆದುಕೊಂಡು ಏನ್ ಮಾಡ್ತಂತ ಇವನೇನ್ ಆ ಕಾಣಿಕೆಯನ್ನ ತಕ್ಕೊಳ್ಳುವನಾಗಿದ್ದಂತೆ. ಹಲ್ಲೆಲೂಯಾ. ನಮ್ಮ ಚರ್ಚೆಗಳು ಬಹಳ ಜನ ಹೇಳ್ತಾರ, ನನಗೆ ಬಹಳ ಅದು ನೀಟಾಗಿ ಎಷ್ಟು ಹಿಂಗೊಂದು ದೊಡ್ಡ ಮರ್ಯಾದೆ ಗೌರವಿಸ್ತಿರೋದಂಗೆ ಹೇಳ್ತಾರ. ನಾನು ದಶಮ ಭಾಗ ಕಾಣಿಕೆ ಅಂತ ತೆಗೆದಿಟ್ಟಿದ್ದಣ, 3 ತಿಂಗಳು ತೆಗೆದಿಟ್ಟಿದ್ದ, 6 ತಿಂಗಳು ತೆಗೆದಿಟ್ಟಿದ್ದ, ಕಷ್ಟ ಬಂತ, ಅದನ್ನೇ ಬಳಸಿಬಿಟ್ಟೆ. ನೋಡ್ದ ಯಾವ್ದನ್ನ ಬಳಸಿದಂತೆ? ಅದಕ್ಕೋಸ್ಕರ ದಶಮ ಭಾಗ ಅನ್ನುವಂಥದ್ದು ನಾವು ಬಳಸಬಾರ್ದು, ನಾವು ಮುಟ್ಟಬಾರ್ದು. ಒಬ್ಬ ಸ್ತ್ರೀ ನೀವು ಫೋನ್ ಮಾಡಿ ಹೇಳ್ತಾಳೆ, ಒಂದು 20 ಡಾಕ್ಟರ್ ಹತ್ರ ಕೂಡ ವಾಸಿ ಆಗಿಲ್ಲ. ನಾನು ವಾಸಿ ಮಾಡಿದಾಗ ಆಮೇಲೆ ತೀರ್ಮಾನ ಮಾಡ್ಕೊಂಡು, ನಾನೇನು ಹೇಳಿಲ್ಲ ನಿಮ್ಗೆ, ತೀರ್ಮಾನ ಮಾಡ್ಕೊಂಡು ನಾನು ಕಾಣಿಕೆ ಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಡು ಇವಾಗ ಕಾಣಿಕೆ ಸ್ಟಾಪ್ ಮಾಡೋ ಸಲುವಾಗಿ ಎಲ್ಲ ಸ್ಟಾಪ್ ಆಗಿಬಿಟ್ಟದಂತೆ. ಫೋನ್ ಮಾಡಿ ಹೇಳ್ತಾಳೆ, ಅಣ್ಣ ಮತ್ತೆ ನಾನು ತಿರುಗಿ ನಾನು ಅಂದೆ, ಅಮ್ಮ ಸ್ವಲ್ಪದ್ರಲ್ಲಿ ನಂಬಿಕಸ್ಥರಾಗಿರೋರನ್ನ ದೇವರು ದೊಡ್ಡದ್ರಲ್ಲಿ ಇಡುತ್ತಾನಮ್ಮ. ನೀನ್ ಸಣ್ಣದ್ರಲ್ಲಿ ಮಿಸ್ ಆಗಿದೆಯಲ್ಲ, ಹಂಗೆ ಮಿಸ್ ಆಗ್ಬಾರ್ದು. ನೀನ್ ಸಣ್ಣದ್ರಲ್ಲಿ ನೀನ್ ಕ್ರಮವಾಗಿರ್ಬೇಕು. ದೇವರು ನಿನಗೆ ಸಣ್ಣ ವ್ಯಾಪಾರ ಕೊಟ್ಟಿದ್ದಾನೆ. ಮುಂದಿನ ದಿನದಲ್ಲಿ ನೀನ್ ನಂಬಿಕಸ್ಥರಾಗುವಾಗ ನಿನಗೆ ದೇವರು ದೊಡ್ಡ ವ್ಯಾಪಾರವನ್ನು ಕೊಡುತ್ತಾನೆ. ನಮ್ಮ ಒಬ್ಬ ಸಿಸ್ಟರ್ ಇವತ್ತು ಫೋನ್ ಮಾಡಿ ಕೇಳಿದ್ರು, ಸಿಸ್ಟರ್ ಅಯ್ಯ ದಶಮ ಭಾಗ ಕಾಣಿಕೆ ಕೊಟ್ಟು ನಾನು ಕರ್ತನ ಭೋಜನ ಖಂಡಿತ ತಾಂಬ್ತಾನೆ. ಕೆಲವೊಂದು ಸಾರಿ ದಶಮ ಭಾಗ ಕೊಡ್ದಂಗ ನಾನು ಕರ್ತನ ಭೋಜನ ತಾಂಬಕ್ಕೆ ನನಗೆ ಮನಸ್ಸು ಬರ್ತಿಲ್ಲ, ಅಂದ್ರೆ ಲೇಟ್ ಆಗಿ ಬರ್ತದೆ ನನಗೆ ಅಂತೇಳಿ ನಾನು ಹೇಳಿದೆ. ನೋಡಮ್ಮ, ಕೆಲವೊಬ್ಬರಿಗೆ ಸಂಬಳ ಲೇಟ್ ಆಗಿ ಬರ್ತದೆ, ಮತ್ತೆ ಅವ್ರ ದಶಮ ಭಾಗ ಅವ್ರಿಗೆ ತಿಂಗ್ ಕೊಡಕ್ಕಾಗದ್ರು ಕೂಡ ಕೊಡುವಂತ ಮನಸ್ಸು ಇದೆಯಲ್ಲ, ಯಾವಾಗಾದ್ರೂ ಕೊಡ್ತದಲ್ಲ, ತಗಂದ್ರೆ ಏನ್ ತಪ್ಪಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಇವಾಗ ಬಂದ್ರಲ್ಲಿ ಇವಾಗ ಕೊಟ್ಟೇ ತಗೋಬೇಕಂಬೋದಿಲ್ಲ. ನೀವು ಬರುವಾರ ಆಗ್ಲಿ, ನೆಕ್ಸ್ಟ್ ವಾರ ಆಗ್ಲಿ, ನೆಕ್ಸ್ಟ್ ತಿಂಗಳಾಗ್ಲಿ ದೇವರು ನಿಮ್ಗೆ ಅನುಕೂಲ ಮಾಡಿದ್ರೆ ನೀವು ಕೊಡ್ಬೋದು. ಅಂದ್ರೆ ನೀವು ದಶಮ ಭಾಗನೇ ಕೊಡ್ಬಾರಂತ ಮನಸ್ಸಿನಾಗ ಇಟ್ಕೊಂಡು ತಿಂದು ಕುಡಿದ್ರೆ ನಿಮಗೆ ಬಹಳ ಡೇಂಜರ್. ಹಲ್ಲೆಲೂಯಾ. ದೀಕ್ಷೆ ತೆಗೆದುಕೊಂಡು ಕರ್ತನ ಭೋಜನದ ಪಾಲ್ಗಾರರಾಗಿ ನೀವೆಲ್ಲ ಈ ವಾಕ್ಯ ಕೇಳಿ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕೆಂಬ ಆಸೆ, ಮತ್ತೆ ಇಷ್ಟೆಲ್ಲ ಆಶೀರ್ವಾದ ಹೊಂದ್ಬೇಕಂತ ಆಸೆ ಇಟ್ಕೊಂಡು ನಿಮ್ ಮೇಲೆ ಬಂದ್ರೆ ಯಾವ ಆಶೀರ್ವಾದ ನಿಮ್ಗಿರೋದಿಲ್ಲ. ಸುಮ್ಮನೆ ಬರ್ತಾರೆ, ಸುಮ್ಮನೆ ಹೋಗ್ತಾರೆ. ನನ್ನ ಆಸೆ, ನನ್ನ ಆಕಾಶ ಅಂದ್ರೆ ನೀವು ಸುಮ್ಮನೆ ಹೋಗಿ ಸುಮ್ಮನೆ ಬರಬಾರ್ದು. ಇನ್ನು ಮೇಲೆ ನೀವು ಬರೆ ಕೈಯಿಂದ ಬಂದು ಸಮೃದ್ಧಿಯಾದ ಆಶೀರ್ವಾದ ಹೊಂದಿಕೊಂಡು ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಸ್ವಲ್ಪ ಟ್ರೈ ಮಾಡ್ರಿ. ದಶಮ ಭಾಗ ಕೊಡೋ ಸ್ವಲ್ಪ ಕೊಡ್ಲಾರ ತನಕ ಕರ್ತನ ಭೋಜನದಲ್ಲಿ ಕೈ ಹಾಕಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಅದನ್ನ ಅಭ್ಯಾಸ ಮಾಡಿಕೊಡ್ರಿ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಈಗ ನೀವೇ ಅರ್ಥ ಮಾಡ್ರಿ. ಅವ್ರು ಕಾಣಿಕೆ ಸಿದ್ಧಪಡಿಸಿರ ಇಲ್ಲ ಹೇಳ್ರಿ? ಹಲೋ, ಕಾಣಿಕೆ ಸಿದ್ಧಪಡಿಸಿರ ಇಲ್ಲ? ರಜಾ ಕಾಣಿಕೆ ಸಿದ್ಧಪಡಿಸಿರ ಇಲ್ಲ? ಸಿದ್ಧಪಡಿಸಿಕೊಂಡು ನಾವು ಊಟ ಮಾಡಿದ್ರ, ಸಿದ್ಧಪಡಿಸಿಕೊಂಡು ಊಟ ಮಾಡಿದ್ರ? ಮತ್ತೆ ನೀವೇನ 24 ಊಟ ಮಾಡ್ಕೊಂಡು ಹಿಂಗೆ ಹೋಗ್ರಿ? ಅದು ನಿಮಗೆ ಶಾಪ. ಅದು ನಿಮಗೆ ಏನಾಗಿದೆ ಹೇಳ್ರಿ? ಶಾಪ. ನಿಮ್ಗೆ ಆಶೀರ್ವಾದ ಬರ್ಬೇಕಂತ ನೀವು ಚರ್ಚಿಗೆ ಬರೋದು, ಮತ್ತೆ ನೀವು ಯಾಕೆ ಶಾಪ ಹೊಂದಬೇಕು? ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಅವನು ಕಳ್ಳನಾಗಿದ್ರಿಂದ ಒಂದು ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು ತೆಗಿರಿ. ಅಪೊಸ್ತಲ ಕಾರ್ಯ ಬೇಗ ಅಪೊಸ್ತಲ ಕಾರ್ಯಗಳು ತೆಗಿರಿ. 1ನೇ ಅಧ್ಯಾಯ 24ನೇ ವಚನ ಓದ್ರಿ. ವಾಕ್ಯದಲ್ಲಿ ಬರಲ್ಪಡ ದೇವ್ರ ಮಕ್ಕಳೇ. ನೋಡ್ರಿ, ಕರ್ತನೆ ಎಲ್ಲರ ಹೃದಯವನ್ನು ಬಲ್ಲವನೇ, ಯೂದನು ಅಪೊಸ್ತಲನೆಂಬ ಈ ಸೇವಾಸ್ಥಾನದಿಂದ ನೋಡ್ರ, ಈ ಸೇವಾಸ್ಥಾನದಿಂದ ಭ್ರಷ್ಟನಾಗಿ ಹೋಗಿರುವುದರಿಂದ. ಅಮ್ಮ ಅರ್ಥ ಮಾಡ್ರಿ, ಯೂದನು ಕಳ್ಳನಾಗಿರಿಂದ ಎಲ್ಲಿಗೆ ಹೋದಂತ ಆತನು?
ಬ್ರದರ್, ಯೂದನು ಕಳ್ಳನಾಗಿರಿಂದ ಎಲ್ಲಿಗೆ ಹೋದಂತವನು? ತಕ್ಕ ಸ್ಥಳಕ್ಕೆ ಹೋದ. ತಕ್ಕ ಸ್ಥಳ ಅಂದ್ರೆ ಯಾವುದು? ಅವ್ನು ಪರಲೋಕ ರಾಜ್ಯಕ್ಕೆ ಹೋದ, ನರಕಕ್ಕೆ ಹೋದ, ಪಾತಾಳಕ್ಕೆ ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ದೇವ್ರ ಮಕ್ಕಳ ಪ್ರತಿಯೊಬ್ಬರಿಗೆ ತಕ್ಕದ್ದನ್ನು ದೇವ್ರು ಕೊಡ್ತಾನೆ. ಇನ್ನೊಂದು ವಾಕ್ಯ ಓದೋಣ, ತೆಗಿರಿ. ಕೀರ್ತನೆ 18ನೇ ಅಧ್ಯಾಯ 20ನೇ ವಚನ ಓದ್ರಿ. ಓದಪ್ಪ. ಯೆಹೋವನು ನನ್ನ ಕೈಗಳ ಶುದ್ಧತ್ವಕ್ಕೆ ನೋಡ್ದ ತಕ್ಕ ಪ್ರತಿಫಲ ಕೊಟ್ಟನು. ಇವನು ತಕ್ಕ ಸ್ಥಳಕ್ಕೆ ಹೋದನು. ಹಲ್ಲೆಲೂಯಾ. ಯಾರು ತಕ್ಕ ಸ್ಥಳಕ್ಕೆ ಹೋದನು? ಕೇಳ್ರಿ, ಇಲ್ಲಿ ಇಬ್ಬರ ಬಗ್ಗೆ ನೋಡ್ತೀವಿ. ಒಂದು ಇಸ್ಕರಿಯೋದ. ಯಾರೀತನು? ಬೇಕೇನ್ರಮ್ಮ? ಕಳ್ಳ. ಇಸ್ಕರಿಯೋದನ ಯಾರು? ಕಳ್ಳ. ಕಳ್ಳನಿಗೆ ತಕ್ಕ ಸ್ಥಳಕ್ಕೆ ಹೋದನು. ಈಗ ನೀತಿವಂತನಾದಂತ ಯಾರು? ದಾವೀದನು. ತಕ್ಕ ಪ್ರತಿಫಲವನ್ನು ಕರ್ತನು ಕೊಟ್ಟನು. ಅಂದ್ರೆ ಅರ್ಥ ಮಾಡಿದ್ರು ಮಕ್ಕಳೇ, ನೀನು ಏನ್ ಮಾಡ್ತೀಯೋ ದೇವರು ಅದನ್ನೇ ನಿನಗೆ ಕೊಡಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಯಾರಾದ್ರೂ ಕರೆಕ್ಟ್ ಆಗಿ ಕ್ರಮವಾಗಿದ್ರೆ ಪರವಾಗಿಲ್ಲ ಮಕ್ಕಳೇ, ಇವತ್ತಿಲ್ಲ ನಾಳೆ ಆಶೀರ್ವಾದ. ನಿನ್ನ ಕೈಗಳಿಗೆ ತಕ್ಕ ಪ್ರತಿಫಲವು ಕರ್ತನಿಂದ ಸಿದ್ಧವಾಗಿದೆ. ಒಂದು ವೇಳೆ ತಡವಾದರೂ ಅದು ತಾಸವಾಗುವುದಿಲ್ಲ, ಅದು ಬಂದೇ ಬರ್ತದೆ ನಿನಗೆ. ದೇವರನ್ನ ಆಶೀರ್ವಾದ ಮಾಡೇ ಮಾಡುತ್ತಾನೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡುವಾಗ ಅವರು ಏನ್ ಮಾಡಾರಂತೆ ಮಕ್ಕಳೇ? ಅಡ್ಡ ಬಿದ್ರಂತೆ. ನೆಲದ ಮಟ್ಟಿಗೆ ಅವ್ರು ಏನ್ ಮಾಡಾರಂತೆ? ಅಡ್ಡ ಬಿದ್ರು. ಇದು ಏನನ್ನ ಸೂಚಿಸ್ತಂದ್ರೆ ತಗ್ಗಿಸುವಂತ ಗುಣ ಬಗ್ಗೆ ಸೂಚಿಸ್ತದೆ. ಅಮ್ಮ ವಿಶ್ವಾಸಿಗಳೇ, ನಾವೇನ್ ಮಾಡ್ಬೇಕು ಗೊತ್ತಾ? ತಗ್ಗಿಸ್ಕೋಬೇಕು. ರಾಜಕೀಯ ಮಾಡಬಾರ್ದು. ಹೊರಗಡೆ ದಾವೀದ ನೋಡ್ರಿ, ಹೊರಗಡೆ ರಾಜಕೀಯ ಮಾಡ್ದ, ಸಭೆಯಲ್ಲಿ ಆರಾಧನೆ ಮಾಡಿದ. ಹಲ್ಲೆಲೂಯಾ. ನೋಡ್ರಿ, ದಾವೀದನು ಹೊರಗಡೆ ರಾಜಕೀಯ ಮಾಡಿದ, ಆಲಯದಲ್ಲಿ ಆರಾಧನೆ ಮಾಡಿದನು. ಹಲ್ಲೆಲೂಯಾ. ಅಂದ್ರೆ ದಾವೀದನ್ ರಾಜಕೀಯ ವ್ಯಕ್ತಿ. ಆತನ ದೇವರೇನು ಬೇಡ ಅನ್ನಲ್ಲ, ರಾಜಕೀಯ ಮಾಡಪ್ಪ, ಆದರೆ ಹೊರಗಡೆ ಮಾಡು, ಒಳಗಡೆ ಮಾಡಬಾರ್ದು. ನೀನೇನ್ ಮಾಡೋ ಗೊತ್ತಾ? ಚಪ್ಪಲಿ ಬಿಡುವ ಸ್ಥಳ ಅಲ್ಲಿ ಐತಲ್ಲ, ಚಪ್ಪಲಿ ಬಿಡುವ ಸ್ಥಳ, ಅಲ್ಲೇ ನಿನ್ನ ಗೌರವ ಅಧಿಕಾರ ಎಲ್ಲ ಅಲ್ಲೇ ಬಿಟ್ಟು ಒಳಗಡೆ ನೀನು ಬರುವಾಗ ತಗ್ಗಿಸಿಕೊಂಡು ಬರಬೇಕು. ತಗ್ಗಿಸಿಕೊಂಡು ಬರಬೇಕು ಅಮ್ಮ, ತಗ್ಗಿಸಿಕೊಂಡು ಬರಬೇಕು. ನಿನ್ನಲ್ಲಿ ಹೆಂಗಿರ್ಬೇಕು ಗೊತ್ತಾ? ತಗ್ಗಿದ ಮನಸ್ಸಿರ್ಬೇಕು, ಗರ್ವ ಇರಬಾರ್ದು. ನಿನಗೆ 50,000 ಸಂಬಳ ಇರಲಿ, 1,00,000 ಸಂಬಳ ಇರಲಿ, ಒಳ್ಳೇದೇ. ನೀನು 10 ಮನೆ ಕಟ್ಟಿರೋ ಒಳ್ಳೇದೇ, ನೀನು ವಾಹನ ವಸ್ತು ತೆಗೆದು ಒಳ್ಳೇದೇ. ಆದ್ರೆ ನೀನೆನ್ನೋದು ಚಪ್ಪಲಿ ಬಿಡುವ ಸ್ಥಳದಲ್ಲಿ ನಿನಗಿರುವ ಅಧಿಕಾರವನ್ನು ಅಲ್ಲಿ ಬಿಟ್ಟು ಒಳಗಡೆ ಬರಬೇಕು. ಆಮೇಲೆ ಯಾಕಂದ್ರೆ ಇಲ್ಲಿ ದೇವರಿದ್ದಾನೆ, ಇಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನ ಮುಂದೆ ನಿನ್ನ ಅಧಿಕಾರ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಅಹಂಕಾರ, ನಿನ್ನ ಗರ್ವ ಅವೆಲ್ಲ ಪ್ರದರ್ಶನವಾಗಬಾರ್ದು. ಪ್ರದರ್ಶನ ತೋರಿಸಿ ಒಂದೇ ಸಾರಿ ಆ ಬೆಂಕಿಯನ್ನು ಸುಟ್ಟು ನಾಶ ಮಾಡುತ್ತಾರೆ. ಆಮೇಲೆ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಬಂದ್ರಿಗಿನ ತಗ್ಗಿಸಿಕೊಂಡ್ರಿಗಿನ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅದಕ್ಕೋಸ್ಕರ ಅವರು ಊಟ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡಿದ್ರು? ಫಸ್ಟ್ ಏನ್ ಮಾಡಿದ್ರು? ಅವರು ಕಾಲುಗಳನ್ನ ಶುದ್ಧಿ ಮಾಡಿಕೊಂಡ್ರು. ಎರಡನೇದಾಗಿ ಕಾಣಿಕೆಗಳನ್ನ ಸಿದ್ಧಪಡಿಸಿಕೊಂಡ್ರು. ಮೂರನೇದಾಗಿ ಏಸೇಪನಿಗೆ ಅಡ್ಡ ಬಿದ್ರು. ಅಂದ್ರೆ ತಮ್ಮನ್ನು ತಾವು ತಗ್ಗಿಸಿಕೊಂಡರು. ಎಷ್ಟು ಜನ ತಗ್ಗಿಸ್ಕೊಳ್ತೀರಿ? ಕೈ ಎತ್ತಿರಿ. ನಾನು ದೇವರ ಮುಂದೆ, ಸೇವಕರ ಮುಂದೆ ತಗ್ಗಿಸ್ಕೊಳ್ತಾ ಕೈ ಎತ್ತಿರಿ. ತಗ್ಗಿಸಿಕೊಳ್ಳೋರನ್ನ ದೇವರ ಆಶೀರ್ವದಿಸಲಿ. ತಗ್ಗಿಸಿಕೊಳ್ಳೋರನ್ನ ದೇವರ ಆಶೀರ್ವದಿಸಲಿ. ಯಾರ ಮುಂದೆ ತಗ್ಗಿಸ್ಕೋಬೇಕು ನಾವು ಗೊತ್ತಾ? ದೇವರ ಮುಂದೆ, ಸೇವಕರ ಮುಂದೆ ತಗ್ಗಿಸ್ಕೊಳ್ಬೇಕು. ಕೆಲವೊಬ್ರು ಅಂತಾರ, ಮಿಕ್ಕಿ ಮೀರಿದವ್ರು ಇರ್ತಾರೆ. ಇನ್ನೂ ಸ್ವಲ್ಪ ಜನ, ನಾನು ದೇವರ ಮುಂದೆ ತಗ್ಗಿಸ್ಕೊಳ್ತೀನಿ, ಸೇವಕ ನಮ್ಮಂಗಲ್ಲ ಅಂತಾರ. ನಿಮ್ಮಂಗ ಆಗಿದ್ರು ಕೂಡ ಅಭಿಷೇಕ್ತನ ಮುಂದೆ ತಗ್ಗಿಸ್ಕೊಂಡ್ರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಅವಾಗ ಲಾಸ್ಟ್ ನೋಡ್ರಿ, ಅವರ ಮನೆಯವರ ವಿಷಯದಲ್ಲಿ ಯೋಗಕ್ಷೇಮ ಬಗ್ಗೆ ವಿಚಾರಿಸ್ತಾನೆ. ಹಲ್ಲೆಲೂಯಾ. ಕೆಳಗೆ ನೋಡ್ಬೇಕಾರೆ ದೇವ್ರ ಬಗ್ಗೆ ಈ 3 ಮಾಡಿ ನಾವು ಊಟ ಮಾಡ್ಬೇಕು. ಏನಂತೆ? ಫಸ್ಟ್ ನಮ್ಮ ಕಾಲುಗಳನ್ನು ತೊಳ್ಕೊಳ್ಬೇಕು, ಅಂದ್ರೆ ಪ್ರವರ್ತನೆ ಶುದ್ಧಿ ಮಾಡಿಕೊಳ್ಳೋದು. ಎರಡನೇದು ನಮ್ಮ ಕಾಣಿಕೆಯನ್ನು. ಅದಕ್ಕೋಸ್ಕರ ಇವರು ಈ 3 ಮಾಡಿ ಏನ್ ಮಾಡಿದ್ರು? ಅವರು ಊಟ ಮಾಡಿದರು. ಹಲ್ಲೆಲೂಯಾ. ಸ್ವಲ್ಪ ಕೇಳ್ರಿ, ಇವರು ಏನ್ ಮಾಡಿದ್ರು? ತಮ್ಮ ಪ್ರವರ್ತನೆ ಸರಿಪಡಿಸಿಕೊಂಡ್ರು, ಕಾಣಿಕೆಯನ್ನು ಕೊಟ್ಟರು, ತಮ್ಮನ್ನು ತಾವು ತಗ್ಗಿಸಿಕೊಂಡು ಊಟ ಮಾಡಿದಾಗ ಇವರು ಯೋಗ್ಯರ ಅಯೋಗ್ಯರ? ಇವ್ರು ಯೋಗ್ಯರ ಅಯೋಗ್ಯರ? ಯೋಗ್ಯರು. ಯೋಗ್ಯರಿಗೆ ಅಂತ ಆಶೀರ್ವಾದ ಬರ್ತದೆ ನೋಡ್ರಿ. ಯೋಹನ್ ಬರೆದ ಸುವಾರ್ತೆ ತೆಗಿರಿ ಬೇಗ. ಯೋಹನ್ ಬರೆದ ಸುವಾರ್ತೆ ಬೇಗ ಮುಗಿಸ್ಬೇಡ, ಟೈಮ್ ಅಲ್ಲಿ. ಯೋಹನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 53 ವಚನ ಬೇಗ ಹೋದ್ರಿ.
ತಮ್ಮೊಳಗೆ ಹಾ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವರ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನಮ್ಮೊಳಗೆ ಏನಂತ ಜೀವ ಇಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಿತ್ಯ ಜೀವ ಅಂದ್ರೆ ಇಲ್ಲಿ 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ ಇಡ್ರಿ. ನಿತ್ಯ ಜೀವ ಅಂದ್ರೆ ಕಂಟಿನ್ಯೂ ದೇವ್ರ ಮಕ್ಕಳೇ, ಅವನಿಗಿನ್ನ ಸಾವಿಲ್ಲ, ಅವನಲ್ಲಿ ಬಲಹೀನವಾಗಂಗಿಲ್ಲ, ಅವನ ಸಂಪೂರ್ಣ ಅಧಿಕಾರವುಳ್ಳವನಾಗಿದೆ, ನಿತ್ಯ ಜೀವವನ್ನು ಹೊಂದಿದ್ದಾನೆ. ಮತ್ತು ನಾನು ನೋಡಿದೆ ಒಂದ್ ದಿವಸ ಕಡೆ ದಿವಸ ಬರುತ್ತೆ. ಅಮ್ಮ ಇವತ್ತು ನೋಡ್ರಿ, ನಮ್ಮ ಪ್ರಕಾಶ್ ಅವ್ರ ತಂದಿನ ನಾವು ಹೂಣಿಟ್ಟು ಬಂದ್ವಿ. ನಮ್ಮ ಮರಿಯಮ್ಮಕ್ಕಿಲ್ಲ ಮರಿಯಮ್ಮಕ್ಕ ಅವ್ರ ತಾಯಿನ ಹೂಣಿಟ್ಟು ಬಂದ್ವಿ. ನಮ್ಮ ಸಂಬಂಧಿಕರನ್ನ ಕೆಲವರು ಹೂಣಿಟ್ಟು ಬಂದ್ವಿ. ಕೆಲವೊಬ್ರು ಯೇಸು ಕ್ರಿಸ್ತನ ತಡವಾದ್ರೆ ನಾನು ನೀವು ಕೂಡ ಹೂಣಲ್ಪಡ್ತೀವಿ. ಹಲೋ, ಯೇಸು ಕ್ರಿಸ್ತನ ಬರುವ ತಡವಾದ್ರೆ ನಾವು ನೀವು ಕೂಡ ಏನಾಗ್ತೀವಿ ಹೇಳ್ರಿ, ಹೂಣಲ್ಪಡ್ತೀವಿ. ಹೂಣಲ್ಪಟ್ಟು ಕೂಡ ಅಂತವನನ್ನ ದೇವರು ಕಡೆಯ ದಿನದಲ್ಲಿ ಎಬ್ಬಿಸುತ್ತಾನೆ. ಹಲ್ಲೆಲೂಯಾ. ಅಂತವನ್ನ ಎಬ್ಬಿಸುವುದಕ್ಕೆ ಶಕ್ತಿ ಇರ್ತದೆ. ಯಾಕೆ? ಅವನು ಯೋಗ್ಯನಾಗಿ ತೆಗೆದುಕೊಂಡನ. ಅವನು ಏನ್ ತೆಗೆದ ಹೇಳ್ರಿ, ಯೋಗ್ಯನಾಗಿ ತೆಗೆದುಕೊಂಡಿದ್ದಾನೆ. ಮುಂದಕ್ಕೆ ಓದಪ್ಪ. ಯಾಕೆಂದ್ರೆ ನನ್ನ ಮಾಂಸವೇ ನಿಜವಾದ ಆಹಾರ, ಪಾನ, ನನ್ನ ಮಾಂಸವನ್ನು ತಿಂದು ನೋಡಿ ಯಾರಲ್ಲಿರ್ತಾನೆ ಅಂತ ಹೇಳ್ರಿ, ನನ್ನಲ್ಲಿರುತ್ತಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಅಂತ ಮಾತಾಡ್ತಾನೆ ಯೋಹನ್ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನಾನು ನಿಮ್ಮಲ್ಲಿ ನೀವು ನನ್ನಲ್ಲಿ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ಬೇಡಿಕೊಳ್ಳಿರಿ. ಹಲ್ಲೆಲೂಯಾ. ನೋಡಿದ್ರ ಮಕ್ಕಳೇ, ನಾವು ಯೇಸು ಕ್ರಿಸ್ತನ ಮಾಂಸ ತಿನ್ನೋದ್ರ ಮೂಲಕ ನಾವು ಯೇಸುವಿನಲ್ಲಿ ಇರುತ್ತೇವೆ. ನಾನು ಅವನಲ್ಲಿ ಇರ್ತೇನೆ. ತಂದೆಯು ನೋಡಿ ಯೇಸು ಸ್ವಾಮಿ ತಂದೆಯಿಂದ ಜೀವಿಸುವಾಗ ನೀರನ್ನ ದ್ರಾಕ್ಷರಸವಾಗಿ ಮಾಡಿದನು, ನೀರಿನ ಮೇಲೆ ನಡೆದು ಬಂದನು, 5 ರೊಟ್ಟಿ 2 ಮೀನುಗಳು ಅದ್ಭುತವಾಗಿ ಮಾಡಿದನು. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ತಂದೆಯಿಂದ ಕಳಿಸಲ್ಪಟ್ಟವನಾಗಿ ತಂದೆಯಿಂದ ಜೀವಿಸಿದ 3 ವರ್ಷ ಕಾಲ, ಅಂದ್ರೆ 33 ವರ್ಷ ಕಾಲ ತಂದೆಯಿಂದ ಜೀವಿಸಿದ. ಅದರಂತೆ ನನ್ನನ್ನು ತಿನ್ನುವವನೇ ನೋಡ್ದ ಯೇಸು ಕ್ರಿಸ್ತನಿಂದ ನಾವು ಜೀವಿಸ್ತು. ನೋಡಿದ್ರ ತಂದೆಯಿಂದ ಯೇಸು ಜೀವಿಸಿದ, ಯೇಸು ಕ್ರಿಸ್ತನ ಮಾಂಸವನ್ನು ತಿನ್ನುವನು, ಯೇಸುವಿನಿಂದ ನಾವು ಜೀವಿಸುತ್ತೇವೆ. ಹಲ್ಲೆಲೂಯಾ. ಬಲಹೀನವಾಗೆಲ್ಲ ಬಲವಾಗಿ ಜೀವಿಸುತ್ತೇವೆ, ರೋಗವಾಗೆಲ್ಲ ಆರೋಗ್ಯವಾಗಿ ಜೀವಿಸುತ್ತೇವೆ, ಮರಣವಾಗೆಲ್ಲ ಜೀವವಾಗಿ ಜೀವಿಸುತ್ತೇವೆ. ಹಲ್ಲೆಲೂಯಾ. ಇಂಥ ಆಶೀರ್ವಾದ ನಮ್ಮೆಲ್ಲರಿಗೆ ಕರ್ತನು ಅನುಗ್ರಹಿಸಲಿ. ಒಂದು ಸಣ್ಣದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಟೈಮ್ ಆಗ್ತದೆ. ಸಣ್ಣದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡಿ. ಇದು ಸಮಯದಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿಕೊಳ್ಳ. ಸರ್ವ ಸೃಷ್ಟಿಕರ್ತನಾದ ತಂದೆ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತಾರೆ. ಸ್ವಾಮಿ ಅಪ್ಪ ದೇವರೇ, ಅವರು ಯೇಸಪ್ಪನವನ್ನ ಹೋಗಿ ಕರ್ತನೆ ಸ್ವಾಮಿ, ಅವರು ಕರ್ತನೆ ತಮ್ಮ ಕಾಲುಗಳನ್ನ ನೀರಿನ ತೊಳ್ಕೊಂಡರು. ಆ ನಂತರ ಕಾಣಿಕೆಯನ್ನು ಸಿದ್ಧ ಮಾಡಿರುವ ಕಾಣಿಕೆಯನ್ನ ಯೇಸಪ್ಪನಿಗೆ ಕೊಟ್ಟರು. ಯೇಸಪ್ಪನ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಂಡರು. ಕರ್ತನೆ ನಾವು ಕೂಡ ಸ್ವಾಮಿ ದೇವರ ಆಲಯಕ್ಕೆ ಬರುವಾಗ ನಮ್ಮ ಪ್ರವರ್ತನೆ ನಾವು ಸರಿ ಮಾಡಿಕೊಳ್ಳುತ್ತೇವೆ. ನಮ್ಮ ಸಿದ್ಧ ಮಾಡಿದ ಕಾಣಿಕೆಗಳನ್ನು ಸೇವೆಗಾಗಿ, ಸುವಾರ್ತೆಗಾಗಿ ನಾವು ಅರ್ಪಿಸುತ್ತೇವೆ. ದೇವರೇ, ನಾವು ನಿನ್ನ ಮುಂದೆ, ಸೇವಕರ ಮುಂದೆ ತಗ್ಗಿಸಿಕೊಂಡು ಕರ್ತನೆ ನಿನ್ನ ದೇಹವನ್ನು ತಿಂದು ನಿನ್ನ ರಕ್ತವನ್ನು ಕುಡಿದು ದೇವರೇ ನಿನ್ನಿಂದ ನಿತ್ಯ ಜೀವವನ್ನ ಪಡೆದುಕೊಳ್ಳುತ್ತೇವೆ. ಇಂಥ ಕೃಪೆ ನಮ್ಮೆಲ್ಲರಿಗೆ ಅನುಗ್ರಹಿಸಲ್ಪಡಲಿ. ಯೇಸುವಿನ ನಾಮ ತಂದೆ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮ ದೇವರ ಅನ್ನು ಸಹವಾಸವು, ತ್ರಿಯೇಕ ದೇವರ ದೊಡ್ಡ ಆಶೀರ್ವಾದವು ಈಗ ತನ್ನ ವಾಕ್ಯಗಳ ಪ್ರಕಾರ ತಮ್ಮ ನಡೆದನ್ನು ಶುದ್ಧಿ ಮಾಡಿಕೊಳ್ಳುವಟ್ಟಿಗೂ, ಕಾಣಿಕೆಯನ್ನು ಕರ್ತನಿಗೆ ಕೊಡುವಟ್ಟಿಗೂ, ತಮ್ಮನ್ನು ತಾವು ದೇವರೊಂದಿಗೆ ಸೇವಕರೊಡನೆ ತಗ್ಗಿಸಿಕೊಳ್ಳುವಟ್ಟಿಗೂ ಈಗಲೂ ಯಾವಾಗ ಸದಾ ಕಾಲವನ್ನು ನೆಲೆಗೊಂಡಿದ್ದು ಕಾಯ್ದು ಕಾಪಾಡಲ್ಪಡಲಿ. ಯಾಕಂದ್ರೆ ನಾವೇ